ಕಲ್ಯಾಣ ವಿಶ್ವದ ಕಲ್ಯಾಣ ವೆಂಕಟೇಶ ಕಲ್ಯಾಣ ವಿಶ್ವದ ಕಲ್ಯಾಣ Oh
దయచేసి అందరూ కూర్చోవాలండి. కళ్యాణోత్సవ గురుస్తులు దయచేసి అందరూ కూర్చోవాలి. గోవిందా ఏడు కొండలవాడ వెంకటరమణ గోవిందా. वीणा वेङ्कटेश ननाथो ननाथ सदा वेङ्कटेश स्मरामि स्मरामि हरे वेङ्कटेश प्रसीद प्रसीद प्रियं वेङ्कटेश प्रयच्छ प्रयच्छ కళ్యాణ నిథయే నిథయేర్థినాం శ్రీ వెంకట నివాసాయ శ్రీనివాసాయ తే నమః. శ్రౌత స్మార్త ఆదికం కర్మ నిఖిలం ఏన సూత్రితం తస్మై సమస్త వేదార్థ విదే విఖనసే నమః. శుక్లాంబరధరం విష్ణుం శశివర్ణం చతుర్భుజం ప్రసన్నవదనం ధ్యాయేత్ సర్వ విఘ్నోపశాంతయే. శ్రీ గోవింద గోవింద గోవింద. అథ భగవతో మహాపురుషస్య మహావిష్ణోః ఆజ్ఞయా ప్రవర్తమానస్య అద్య బ్రహ్మణః ద్వితీయపరార్థే శ్వేతవరాహకల్పే వైవస్వతమన్వంతరే కలియుగే ప్రథమపాదే జంబూద్వీపే భారతవర్షే భరతఖండే శకాబ్దే మేరోః దక్షిణే పార్శ్వే ఆదివరాహక్షేత్రే వెంకటాచలే కళ్యాణమండపే భగవత్ భాగవత ఆచార్యాణం సన్నిధౌ ఏవం గుణ విశేషణ విశిష్టాయాం అస్యాం శుభతిథౌ అస్య దేవదేవస్య భగవతో నారాయణస్య శ్రియః పతేః పురుషోత్తమస్య శ్రీమత్ అఖిలాండకోటి బ్రహ్మాండ నాయకస్య శ్రీభూ నీలా సమేత శ్రీనివాస స్వామినః వైవాహిక కళ్యాణ మహోత్సవ కర్మణి అస్య యజమానస్య. అందరూ మీ గోత్రాన్ని మనసులో స్మరించండి. మీ పేరుని, మీ ధర్మపత్ని పేరుని, మీ పిల్లల పేర్లని, మీ కుటుంబ సభ్యుల పేర్లని అందరూ మనసులో స్మరించి స్వామివారిని మనసారా ప్రార్థించండి. అందరూ చెప్పండి. మమ సహ కుటుంబస్య సబాంధవస్య సపరివారస్య క్షేమస్థైర్య ధైర్య విజయ అభయ ఆయుః ఆరోగ్య ఐశ్వర్య అభివృద్ధ్యర్థం సత్సంతాన సౌభాగ్య సిద్ధ్యర్థం రాజద్వారే రాజముఖే సర్వ అనుకూల సిద్ధ్యర్థం శ్రీ శ్రీనివాస స్వామినః వైవాహిక కళ్యాణ మహోత్సవం శ్రీ వైఖానస భగవచ్ఛాస్త్ర మార్గేణ ఆచార్యముఖేన అహం కారయిష్యే. సర్వం శ్రీనివాసార్పణమస్తు.
कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय मङ्गलम्। ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ದೇವದೇವೋತ್ತಮ ದೇವತಾ ಸಾರ್ವಭೌಮನಾದ ಕಲಿಯುಗ ಪ್ರತ್ಯಕ್ಷ ದೈವ ಶ್ರೀ ಶ್ರೀನಿವಾಸ ದೇವರ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ಭೂವೈಕುಂಠವೆಂದೇ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಕ್ಷೇತ್ರ ತಿರುಮಲ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ವೈಭವವನ್ನು ವೀಕ್ಷಿಸಲಿಕ್ಕಾಗಿ ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ಮೊಟ್ಟ ಮೊದಲಿಗೆ ಅರ್ಚಕ ವರೇಣ್ಯರು ನಮ್ಮೆಲ್ಲರಿಂದ ಸಂಕಲ್ಪವನ್ನು ಮಾಡಿಸಿದ್ದಾರೆ. ಪ್ರತ್ಯಕ್ಷವಾಗಿ ಪಾಲ್ಗೊಂಡ ಭಕ್ತರಿಂದ ಪರೋಕ್ಷವಾಗಿ ಪಾಲ್ಗೊಳ್ತಾ ಇರುವ ನಮ್ಮಿಂದಲೂ ಕೂಡ ಸಂಕಲ್ಪವನ್ನು ಮಾಡಿಸಿ ಈಗ ಶುದ್ಧಿ ಪುಣ್ಯಾಹ ವಾಚನ ಕಾರ್ಯಕ್ರಮದೊಂದಿಗೆ ಕಲ್ಯಾಣೋತ್ಸವವನ್ನು ಆರಂಭಿಸುತ್ತಿದ್ದಾರೆ. ನಿರ್ವಿಘ್ನ ಪರಿಸಮಾಪ್ತಿಗಾಗಿ ವಿನಾಯಕನ ಪೂಜೆಯ ಪರ್ಯಾಯವಾಗಿ ವಿಶ್ವಕ್ಸೇನನ ಆರಾಧನೆಯನ್ನು ಮಾಡುತ್ತಾ ಸ್ಥಳ ಶುದ್ಧಿ, ವಾತಾವರಣ ಶುದ್ಧಿ, ದ್ರವ್ಯ ಶುದ್ಧಿ, ಆತ್ಮಶುದ್ಧಿ, ಮನಃಶುದ್ಧಿಯನ್ನು ಸಂಪಾದಿಸಿಕೊಡುವಂತಹ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇರುವಂತಹದ್ದು. ವೀಕ್ಷಿಸಿ ಮಂತ್ರಗಳನ್ನು ಕೇಳುತ್ತಾ ಧನ್ಯರಾಗೋಣ. ಪ್ರಾಣಪ್ರಿಯಾ ಪರಮ ಪಂಕಜ ಕಂಭುಕಂಠಂ ಬ್ರಹ್ಮೇಶ ವಂದ್ಯ ವರದಂ ಅಮೃತಂ ಭಜಾಮಿ. ಭೃಗ್ವತ್ರಿಕಸ್ಯ ಬಬರೀಚ ಮಧ್ಯೆ ಸ್ಥಿತ್ವಾಸನೆ ಕುಸುಮಯೇ ಸಮಧೀರಯಂತಂ ಶ್ರೀಶಾಸ್ತ್ರಸಾರಮದಿತಂ ವಿಖನೋ ಮುನೀಂದ್ರಂ ಭೂಯೋ ನಮಾಮಿ ಭುವನೈಕಗುರುಂ ಪ್ರಸನ್ನಂ. ಶ್ರೀಮತೆ ವಿಕನಸೇ ನಮಃ. ಭೃಗುಮರೀಚ ಅತ್ರಿಕಸ್ಯ ಮೇಭ್ಯೋ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಯಸ್ಯತ್ವರಿತವಕ್ರಾತ್ಯಾ ಪಾರಿಷತ್ಯಾ ಪರಶ್ಯದಂ ವಿಘ್ನಂ ನಿಘ್ನಂತಿ ಸದನಂ ವಿಶ್ವಕ್ಸೇನಂ ತಮಾಶ್ರಯೇ. ಶ್ರೌತಸ್ಮಾರ್ತಾದಿಕಂ ಕರ್ಮಣಿಖಿಲಂ ಯೇನ ಸೂತ್ರಿತಂ ತಸ್ಮೈ ಸಮಸ್ತವೇದಾರ್ಥವಿದೇ ವಿಘ್ನಸೇ ನಮಃ. ಓಂ ಭಗವತೋ ಬಲೇನ ಭಗವತೋ ವೀರ್ಯೇಣ ಭಗವತಸ್ತೇಜಸಾ ಭಗವತಃ ಕರ್ಮಣ ಭಗವದಾನುಗೃಹೀತೋ ಭಗವದಾನುಧ್ಯಾತೋ ಭಗವನ್ಧ್ಯಾತ್ವಾ ಭಗವತ್ಕರ್ಮ ಕರಿಷ್ಯಾಮಿ ತದ್ಭಗವಾನನುಮನ್ಯತಾಂ ಪ್ರಾಣನಾಯಮ್ಯಾ. ಅಸ್ಯ ದೇವದೇವಸ್ಯ ಭಗವತೋ ನಾರಾಯಣಸ್ಯ ಶ್ರೀಯಪದೇ ಪುರುಷೋತ್ತಮಸ್ಯ ಶ್ರೀಮದಖಿಲಾಂಡಕೋಟಿಬ್ರಹ್ಮಾಂಡನಾಯಕಸ್ಯ ಪರವ್ಯೂಹ ವಿಭವ ಅಂತರ್ಯಾಮಿ ಅರ್ಚಾವತಾರ ಸ್ವರೂಪಸ್ಯ ಶ್ರೀ ಭೂನೀಲಾಸಮೇತ ಶ್ರೀನಿವಾಸ ಸ್ವಾಮಿನಃ ವೈವಾಹಿಕ ಮಹೋತ್ಸವಾಕ್ಯಂಜಕರಮಣಿ ಸ್ತಂಡಲಪರಿಧಿ ಪರಿಸ್ತರಣ ಸರ್ವೋಪಕರಣ ಸುತ್ಯರ್ಥಂ ಸರ್ವತ್ರ ಪ್ರೋಕ್ಷಣಾರ್ಥಂ ಶುದ್ಧಿ ಪುಣ್ಯಾಹ ವಾಚನಾಕ್ಯಂ ಕರ್ಮ ಕರಿಚನ್ನಾದೋ ನಿರ್ವಿಘ್ನೇನ ಪರಿಸಮ ಆವಾಪ್ಯರ್ಥಂ ವಿಶ್ವಕ್ಸೇನ ಆರಾಧನಾಕ್ಯಂಜಕರಮಣಿ ತರಂಗಂಗರಕಾರಾಧನಂ ಕರಿಷ್ಯೇ. ಓಂ ಧಾರಾಸುತಪ್ತುಶಿರಮಾನಶೇಷು ಸರತ್ತರಿತ್ಯ ಪರಿಪೂರಿತೇಷು ಅಪೋಭಿಗೃಹ್ಣನ್ ಪ್ರತಿಮಾತಕಿಷ್ಯೇ ಕೃಣೋಮಿ ತತ್ತಾಗಂ ಸುಚಿರಗಂ ಸುಧರ್ಮ ಇದಮಾಪಶ್ಯವಾ ಶಿವತಮಾ ಶಾಂತಾ ಶಾಂತತಮಾ ಶುಭಾ ಶುಭತಮಾ ಪೂತಾ ಪೂತತಮಾ ಪುಣ್ಯಾ ಪುಣ್ಯತಮಾ ಮೇಧ್ಯಾ ಮೇಧ್ಯತಮಾ ಅಮೃತಾ ಅಮೃತರಸಾಃ पूता ब्रह्म पवित्रेण पूता सूर्यस्य रश्मिभिः ये ते चतुर्वर्णये सहस्रं यज्ञया पाठावितरा पुत्रा तेभ्यो न इन्द्रस्य विदोतविष्णुर्विश्वे देवा अमञ्जन्तमरुतस्वस्त्या अस्मिन् कुम्भे ओं वरुणमावाहयामि प्रजेतसमावाहयामि भक्तामृतमावाहयामि यादस्पतिमावाहयामि वरुणाय नमः इदमासनं वरुणाय नमः पाद्यं समर्पयामि हर्घ्यं समर्पयामि आचमनीयं समर्पयामि वरुणाय नमः प्रजेतसे नमः रक्ताम्बरधराय नमः यादस्पतये नमः पुष्पाणि समर्पयामि गुणोपहारं निवेदयामि ताम्बूलं समर्पयामि सर्वोपचारान् समर्पयामि सुधीश्वराय विद्महे पाशहस्ताय धीमहि तन्नो वरुणः प्रचोदयात् वरुणाय नमः सर्वोपचारान् समर्पयामि आदौ निर्विघ्नेन प्रथमा आवाप्यर्थं विश्वक्सेन आराधनं करिष्ये विश्वक्सेनं चतुर्बाहुं सिंहटिकृसमन्वितं जयापतिं शृङ्गकेतुं सुपुष्पप्रथवाहनं पूर्वाषाढोद्भवं देवं दक्षिणामुखमर्चयेत् आग्नेयुगस्मादजामहे त्वा विश्वेशदात्मं हितो न शुम्भो वैराजन्ते दोहतनिधत्तां प्रयिष्यामदेशो विपधानामनादर्यामे सस्तान्दनितां दधात् पद्माकारमण्डले वोम्बूः विश्वक्सेनमावाहयामि शान्तमावाहयामि हरमावाहयामि नित्यानुभाजनमावाहयामि तद्दक्षिणे सूत्रपतिमावाहयामि वामे जगामावाहयामि सूत्रपति दिगा समेत श्री विश्वक्सेनस्य इदमासनम् विश्वक्सेनाय नमः पाद्यं समर्पयामि अर्घ्यं समर्पयामि आचमनीयं समर्पयामि विश्वक्सेनाय नमः पुष्पाणि समर्पयामि गुडोपहारं निवेदयामि ताम्बूलं समर्पयामि सर्वोपचारान् समर्पयामि विश्वक्सेन स्मृतो राजा भगवान् सर्वकर्मणः तस्मात् नान्यमपासीत कर्मणा विघ्नशान्तये आरम्भे कर्मणां पुष्टिं विज्ञानां परशमात्यज कुर्यात् सपरिवारस्य विश्वक्सेनस्य पूजनं भवद्भिर्नग्नादः सुपुण्यं पुण्याहं वाचयिष्ये वाच्यतां सुपुण्याहं करोमि कुरुष्वा स्वस्ति प्रोक्षितम् अस्तु प्रजापतिप्रयतां प्रयतां प्रजापतिः शाम्यन्तु घोराणि शाम्यन्तु पापानि शाम्यन्त्वाद्धीतयः शुभानि वर्धन्तां शुभानि शाम्यन्तु घोराणि शाम्यन्तु पापानि शाम्यन्त्वाद्धीतयः शुभानि वर्धन्तां शुभानि शाम्यन्तु घोराणि शाम्यन्तु पापानि शाम्यन्त्वाद्धीतयः
शुभानि वर्धन्तां शुभानि अतो देवा अवन्तनो यतो विष्णुर्विचक्रमे पृथिव्या सप्तधामभिः इदं विष्णुर्विचक्रमे त्रेधा निदधे पदं समूढमस्य भागं सुरे त्रीणि पदा विचक्रमे विष्णुर्गोपा अदाभ्यः ततो धर्माणि धारयन् विष्णोः कर्माणि पश्यति यतो व्रतानि पश्पशे इन्द्रस्य इत्यस्सखा तद्विष्णोः परमं पदकं सदा पश्यन्ति सूरयः दिवीव चक्षुनादनं तद्विप्रासोऽपि पञ्चमोजाग्रभागं सस्समिन्धते विष्णोर्यत्परमं पदं द्रविणोदा द्रविणसस्तुरस्य द्रविणोदा सनदस्य प्रियं सते द्रविणोदा वीरपदेमिषन्नो द्रविणोधारा आसते दीर्घमायुः यत्पुण्यं नक्षत्रं तत्पत्कुर्वीदोपव्युषं यदा वै सूर्यपदेति अथ नक्षत्रं नयति यावत् तत्र सूर्यो गच्छेत् यत्र जघन्यं पश्येत् तावत् गर्वेत यत्कारी स्यात् पुण्याः एव कुरुते ओम भूः भूर्भुवस्वरं सदेवदेवस्य भगवतो नारायणस्य श्री भूनिलासमेत श्रीनिवास स्वामिनः वैवाहिक महोत्सवाक्यञ्जकर्मणि सर्वत्र प्रोक्षणार्थं पुण्याहं भवन्तो भ्रमन्त पुण्याहं कर्मणोऽस्तु पुण्याहं भवन्तो भ्रमन्त पुण्याहं कर्मणोऽस्तु पुण्याहं भवन्तो भ्रमन्त पुण्याहं कर्मणोऽस्तु स्वस्ति न इन्द्रो वृत्तस्रवा स्वस्ति न पूषा विश्ववेदाः स्वस्ति नस्तार्क्ष्यो अरिष्टनेमि स्वस्ति नो बृहस्पतिर्दधात् पूर्वोक्तसङ्कल्पविधिपुण्याहं स्वस्तिं भवन्तो भ्रमन्ते कर्मणि स्वस्ति पुण्याहं स्वस्तिं भवन्तो भ्रमन्त कर्मणि स्वस्ति पुण्याहं स्वस्तिं भवन्तो भ्रमन्त कर्मणि स्वस्ति हव्येर्नमधोपसत्या मित्रं देवं मित्रधेयन्नो अस्ति अनुराधान् हविषा वर्धयन्तः सतञ्जीवी मधुरतस्समीराः पूर्वोक्तकर्मणि पूर्वोक्तजमानाय पुण्याहं वृद्धिं भवन्तो भ्रमन्ते कर्मर्ध्यतां पुण्याहं वृद्धिं भवन्तो भ्रमन्त कर्मर्ध्यतां पुण्याहं वृद्धिं भवन्तो भ्रमन्त कर्मर्ध्यतां वृद्धिः समृद्धिः पुण्याहं समृद्धिः आपोहिष्टामयो भवस्तानपूर्जे तथातन महेरणाय चक्षसे यो पश्यपतमोरसस्तस्य भार्यते हनः उशतीर्व मातरः तस्मा अरङ्गवामवो यस्य क्षया यजन्पथा आपो जनयथा जनः ॐ पवमानस्वर्जनः पवित्रेण विजर्षणिः यः पोतास पुनातुमा पुनन्तु मा देवजनाः पुनन्तु मनवोधिया पुनन्तु विश्व आयमः जातवेदः पवित्रवद् पवित्रेण पुनाहिमा शुक्रेण देवनीत्यते अग्ने कृत्वा क्रतूकं वृणे यत्ते पवित्रमर्चिषि अग्ने वितरमन्तरा ब्रह्मदेन पुनीमहे उभाभ्यां देवसवितः पवित्रेण समेन च इदं ब्रह्म पुनीमहे वैश्वदेवी पुनते देव्यागात् यस्यै वक्मे स्तनवो वीतपृष्ठाः तया मदन्तस्सदमार्जेषु वयकुस्यामपतयोरयीणां वैश्वानरो रश्मिभिर्मापुनात् वादः प्राणेने शिरोमयो भूः द्यावा पृथिवी पयसापयोभिः अर्धावरी जिग्निये मापुनीतां बृहद्भिः सवितस्त्रुभिः वरिशिष्टैर्देवमन्मभिः अग्ने दक्षैः पुनाहिमा येन देवा अपुनता येनापो दिव्यं कषः तेन दिव्येन ब्रह्मणा इदं ब्रह्म पुनीमहे यः पापमानी रध्येति ऋषभिः संहृतगं रसं सर्वगं सपूतमस्यादि सुदितं मातरिश्वना पापमानीर्यो अध्येति ऋषभिः संहृतगं रसं तस्मै सरस्वती दुहे क्षीरगं सर्पिर्मधूदकं पापमानी स्वस्त्यगनीः सुदुःखा हि पयस्वतीः ऋषिभिः संहृतो रसः ब्राह्मणे स्वमृतगं हिदं पापमानीर्तिशन्तुनः इमं लोकमथो अमं कामान् समर्थयन्तुनः देवीर्देवैः समाभृताः पापमानी स्वस्त्यगनीः सुदुःखा हि घृतश्चितः ऋषिभिः संहृतो रसः ब्राह्मणे स्वमृतगं हिदं येन देवाः पवित्रेण आत्मानं पुनते सदा तेन सहस्रधारेण पापमान्यः पुनन्तुमा प्राजापत्यं पवित्रं शतोत्यामगं हिरण्मयं तेन ब्रह्मविदो वयं पूतं ब्रह्म पुनीमहे इन्द्रस्व नीति सहमापुनात् सोमस्वस्त्यावरणः समीच्या यमो राजा प्रभृणाभिपुनातुमा जातवेदा मूर्त्यगिन्त्यापुनात् तच्छंयोरावृणीमहे गातुं यज्ञाय गातुं यज्ञपतये दैवे स्वस्तिरस्तु नः स्वस्तिर्मानुषेभ्यः ऊर्ध्वञ्जगातु भेषजं शिन्नो अस्तु द्विपदे सञ्चतुष्पदे ॐ शान्ति शान्ति शान्तिः ओम प्रात्यां दिशि देवार्पितो मार्जयन्तां दक्षिणायां दिशमासाः पितरो मार्जयन्तां प्रतीत्यां दिशि गृहा पशवो मार्जयन्तां मदेत्यां दिश्याप वोषधयो वनस्पतयो मार्जयन्तां मूर्ध्वायां दिशि यज्ञः संवत्सरो यज्ञवधर्मार्जयन्तां मदोधराधरैर्नायेभ्यो मार्जयन्ताम् अनोरणीयान् महतो महीयान् आत्मा गुहायान् निहितोऽश्यदन्तोः तमकृतं पश्यति वेदशोको धातुप्रसादान् महिमानमेषं सप्त प्राणा प्रभवन्ति तस्मात् सप्तार्चिषः समिधः सप्त जिह्वाः सप्त इमे लोकाये चुचलन्ति प्राणा गुहाशयान् निहिताः सप्त सप्त
अतः समुद्रागिरयस्य सर्वेऽस्मात् स्यन्दन्ते सिन्धवः सर्वरूपाः अतस्य विश्वामोषधयोरसाश्च येनैष भूतस्तिष्ठत्यन्तरात्मा ब्रह्मादेवानां पदवेः कवीनां प्रजर्विप्राणां महिषो मृगाणां येनो गृध्रानागुस्वधितर्वणानागं सोमः पवित्रमत्येतरे भन्ने अजामेकान् लोहितशुक्लकृष्णां पक्वीं प्रजां जनयन्तीगुं स्वरूपां वरुणाय नमः विश्वक्सेनाय नमः पुनः पादर्घ्याजमणीं समर्पयामि विश्वक्सेनाय नमः यथासुखं यदा स्थानं प्रवेशयामि शोभनार्थं क्षेमाय पुनरागमनाय च आनन्दं वासुदेवं निरञ्जनम् ಇಂದಿರಾಪತಿಮಾದ್ಯಾದಿವರದೇಶವರಪ್ರದಂ ವಂದೇ ವಂದ್ಯಂ ವಂದ್ಯನಾಗಿರ್ತಕ್ಕಂಥವನು ಸ್ವಾಮಿ ಶ್ರೀ ಶ್ರೀನಿವಾಸ. ಅಂತಹ ಆ ಶ್ರೀನಿವಾಸನನ್ನು ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ವರಗಳನ್ನು ನೀಡುವ ಮುಖ್ಯ ದೇವಾದಿ ದೇವತೆಗಳಾದರೆ ಅವರಿಗೂ ಕೂಡ ವರಗಳನ್ನು ನೀಡ್ತಕ್ಕಂತಹ ಆದ್ಯಾದಿ ವರದೇಶರಿಗೂ ಕೂಡ ವರಪ್ರದನಾದಂಥವನು ಸ್ವಾಮಿ ಶ್ರೀ ಶ್ರೀನಿವಾಸ. ಅಂತಹ ಆ ಸ್ವಾಮಿಯನ್ನು ವಂದ್ಯನಾಗಿರ್ತಕ್ಕಂಥವನು, ಸರ್ವರಿಂದಲೂ ಕೂಡ ವಂದ್ಯನಾಗಿರ್ತಕ್ಕಂತಹ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ವಂದಿಸೋಣ, ನಮಿಸೋಣ, ಪ್ರಾರ್ಥಿಸೋಣ, ಅವನನ್ನೇ ಆಶ್ರಯಿಸೋಣ. ಅವನೇ ಜ್ಞೇಯನು, ಅವನೇ ಗಮ್ಯನು, ಎಲ್ಲವೂ ಕೂಡ ಆ ಸ್ವಾಮಿಯೇ. ಸಜ್ಜನರೆಲ್ಲರೂ ಕೂಡ ಆ ಸ್ವಾಮಿಯ ಪಾದಪದ್ಮಗಳನ್ನು ಆಶ್ರಯಿಸಿ ವಿಶೇಷವಾಗಿರ್ತಕ್ಕಂತಹ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಭಗವಂತನ ತತ್ವಚಿಂತನೆಯನ್ನು ಮಾಡುತ್ತಾ ಸಮಯವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ತಾ ಇರತಕ್ಕಂತಹದ್ದು, ಕಾಲನಾಮಕ ಭಗವಂತನ ಪರಮಾನುಗ್ರಹವನ್ನು ಕೂಡ ಪಡೆದುಕೊಂಡಿರುವಂತಹದ್ದು. ಅಂತಹ ಸಜ್ಜನರ ಸಹವಾಸವನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥಿಸುತ್ತಾ, ಸಂಘವಾಗಲಿ ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ, ಈ ಲೌಕಿಕವಾದಂತಹ ಸುಖಾದಿಗಳೇನಿದ್ದಾವೆ ಅವುಗಳಲ್ಲೆಲ್ಲ ವೈರಾಗ್ಯ, ಸ್ವಾಮಿಯ ಪಾದಪದ್ಮಗಳಲ್ಲಿ ವಿಶೇಷವಾದಂತಹ ಭಕ್ತಿ, ಭಗವದ್ವಿಷೇಕವಾದಂತಹ ಜ್ಞಾನ, ಹೀಗೆ ಜ್ಞಾನ ಭಕ್ತಿ ವೈರಾಗ್ಯವನ್ನು ನೀಡಿ ನಮ್ಮನ್ನು ಉದ್ಧರಿಸಿ ಎಂಬುದಾಗಿ ಜಗದೊಡೆಯನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಆ ಭಗವಂತನ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ಶ್ರೀದೇವಿ ಭೂದೇವಿ ಅಮ್ಮನವರಿಂದ ಕೂಡಿಕೊಂಡು ನಡೀತಾ ಇರತಕ್ಕಂತಹದ್ದು. ಅದರಲ್ಲಿ ಶುದ್ಧಿ ಪುಣ್ಯಾಹ ವಾಚನ ಕಾರ್ಯಕ್ರಮ ಪರಿಪೂರ್ಣಗೊಂಡಿದೆ. ನಂತರದ ಕಾರ್ಯಕ್ರಮವನ್ನು ನಾವು ವೀಕ್ಷಿಸುತ್ತಿದ್ದೇವೆ. ವಿವಾಹ ವೇದಿಕೆ ಎಡಮೂಲೆಯಲ್ಲೊಂದು ಸಣ್ಣ ವೇದಿಕೆ, ಆ ಸಣ್ಣ ವೇದಿಕೆಯ ಮೇಲೆ 5 ಮಣ್ಣಿನ ಪಾತ್ರೆಗಳನ್ನಿರಿಸಿ ಶುದ್ಧೋದಕದಿಂದ ಪ್ರೋಕ್ಷಣೆಯನ್ನು ಮಾಡಿ ಪತ್ರ ಪುಷ್ಪಾದಿಗಳನ್ನರ್ಪಿಸಿ ನವಧಾನ್ಯಗಳನ್ನು ಸಮರ್ಪಿಸಿ ಆಚ್ಛಾದಕ ರೂಪೇಣ ಪುನಃ ಪತ್ರ ಪುಷ್ಪ ಫಲತೋಯಾದಿಗಳನ್ನು ಅರ್ಪಿಸಿ ಬಹಳ ಭಕ್ತಿಯಿಂದ ಸದ್ಯೋ ಅಂಕುರಾರ್ಪಣೆ ಅನ್ನುವ ಕೈಂಕರ್ಯವನ್ನು ಅರ್ಚಕ ವರೇಣ್ಯರು ನೆರವೇರಿಸಿಕೊಡುತ್ತಿದ್ದಾರೆ. ನಾವೆಲ್ಲರೂ ಕೂಡ ಆ ವಿಶಿಷ್ಟವಾದ ಕೈಂಕರ್ಯವನ್ನು ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯ ಸೌಹಾರ್ದತೆಯಿಂದ ನಮ್ಮ ಮನೆಯಲ್ಲಿ ಕುಳಿತುಕೊಂಡೇ ವೀಕ್ಷಿಸುತ್ತಿದ್ದೇವೆ. ಮುಂದಿನ ಕಾರ್ಯಕ್ರಮ ರಕ್ಷಾಬಂಧನ. ತತ್ಪೂರ್ವಭಾವಿಯಾದ ಸಂಕಲ್ಪವನ್ನು ಉಚ್ಚರಿಸುತ್ತಾರೆ, ಕೇಳಿ ಧನ್ಯರಾಗೋಣ. ಹರೇ ಶ್ರೀನಿವಾಸ. ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಆಪದ್ಬಾಂಧವನಾಥ ರಕ್ಷಕ ಗೋವಿಂದ ಗೋವಿಂದ. ಸಮೇತ ಶ್ರೀನಿವಾಸ ಸ್ವಾಮಿನಃ ವೈವಾಹಿಕ ಮಹೋತ್ಸವಾಕ್ಯಂತ್ಯಕರ್ಮಣಿ ಪ್ರತಿಶರವಂದನ ದೇವತಾರಾಧನಂ ಕರಿಷ್ಯೇ. ಓಂ ಯಮರ್ಪಯಂತೆ ಮನಯೋ ಹವಿರ್ಯೋಜೋ ಹಿಡಾನರ್ವಪಧಾ ವಿರಾಜನ್ನೇ ತಮ್ಮಯ ದೋಷಾಯಸ್ಯಾನನಾಗ್ನಿವಿಮನಾ ನಿಪದಂತ್. ಓಂ ಶೇಷಮಾವಾಹಯಾಮಿ, ಸಹಸ್ರಶೀರ್ಷಮಾವಾಹಯಾಮಿ, ಅನಂತಮಾವಾಹಯಾಮಿ, ನಾಗರಾಜಮಾವಾಹಯಾಮಿ. ರಕ್ಷಾಸೂತ್ರದೇವತಾಭ್ಯೋ ನಮಃ. ಆಸನಂ ಸಮರ್ಪಯಾಮಿ, ಪಾದ್ಯಂ ಸಮರ್ಪಯಾಮಿ, ಅರ್ಘ್ಯಂ ಸಮರ್ಪಯಾಮಿ, ಆಚಮನೀಯಂ ಸಮರ್ಪಯಾಮಿ, ಗುಡೋಪಹಾರಂ ನಿವೇದಯಾಮಿ, ತಾಂಬೂಲಂ ಸಮರ್ಪಯಾಮಿ, ಸರ್ವೋಪಚಾರಾನ್ ಸಮರ್ಪಯಾಮಿ. ಓಂ ಸ್ವಸ್ತಿ नो मिमीतामश्विना भगः स्वस्ति देव्यमीन्द्रनर्वणाः स्वस्ति पूषा असूरोदधादन स्वस्ति त्यावा पृथिवी सुचेतुना स्वस्तये वायुमपप्रवामहे सोमं स्वस्ति भवानस्य यस्पतिः बृहस्पतिं सर्वागणं स्वस्तये स्वस्तया आदित्यासो भवन्तरः विश्वे देवानो अद्या स्वस्तये वैश्वानरो वसुरग्निस्वस्तये देवामन्त्रभव स्वस्तये स्वस्ति नो रुद्रः पात्वं भासः स्वस्ति मित्रावरुणा स्वस्ति मध्ये रेवती स्वस्ति न इन्द्रश्चाग्निश्च स्वस्ति नो अदिते कृधि स्वस्ति बन्धा मनोजरेम सूर्या चन्द्रमसा विवा
पुनर्दधताज्ञादाजानदा सङ्गामेमहि स्वस्त्ययानन्तार्क्षमरिष्टनेमिं महद्भूतं वायुसं देवतानाम् असुरग्नमिन्द्रासकं समत्सु बृहद्यशो नावामि वारोहेम अम्भोमुचामाङ्गिरा सङ्गयं च स्वस्त्यात्रेयं मनाधा जदार्क्ष्यं प्रियादवानिशरणं प्रपद्ये स्वस्तिशं बाधे स्वभायन्नो अस्तु शुभगुं शुभम् ಗುಂ ಶುಭಂ ಎಂಬುದಾಗಿ ಲೋಕಕ್ಕೆ ಶುಭವನ್ನು ಕೋರುತ್ತಾ ಶುಭವನ್ನು ಉಂಟು ಮಾಡಿಕೊಡುವಂತಹ ಜಗದೊಡೆಯನನ್ನು ನಾವೆಲ್ಲರೂ ಕೂಡ ಆಶ್ರಯಿಸಿದ್ದೇವೆ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಸುರೋತ್ತಮ ರಮಾಪತೆ ಎಂಬುದಾಗಿ ಆ ಭಗವಂತನನ್ನು ಜಗದೊಡೆಯನನ್ನು ಶ್ರೀನಿವಾಸನನ್ನು ವೆಂಕಟರಮಣನನ್ನು ನಾವು ಆಶ್ರಯಿಸ್ತಾ ಇರುವಂತಹದ್ದು. ಸಂಕಟ ಬಂದಾಗ ಎಲ್ಲರ ಸಂಕಟಗಳನ್ನು ಪರಿಹಾರ ಮಾಡುವಂತಹ ಎಲ್ಲರ ಇಷ್ಟದೈವ ಆ ವೆಂಕಟರಮಣ. ಅಂತಹ ವೆಂಕಟರಮಣನ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ವೈಖಾನಸ ಆಗಮ ಹೇಳಿದ ವಿಧಿವಿಧಾನಗಳನ್ನು ಅನುಸರಿಸುತ್ತಾ ಅತ್ಯಂತ ವೈಭವದಿಂದ ಸ್ವಾಮಿ ಪುಷ್ಕರಣಿ ತೀರದಲ್ಲಿ ಭೂವೈಕುಂಠದಲ್ಲಿ ತಿರುಮಲ ಕ್ಷೇತ್ರದಲ್ಲಿ ಆಚರಿಸಲ್ಪಡ್ತಾ ಇದೆ. ಕಾರ್ಯಕ್ರಮದ ಪ್ರತ್ಯಕ್ಷ ಪ್ರಸಾರ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯ ಸೌಹಾರ್ದತೆಯಿಂದ ನಾವೆಲ್ಲರೂ ಕೂಡ ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ಮಂಗಳಕರವಾಗಿರ್ತಕ್ಕಂತಹ ಕಲ್ಯಾಣೋತ್ಸವದಲ್ಲಿ ತದಂಗಭೂತವಾಗಿರ್ತಕ್ಕಂತಹ ರಕ್ಷಾಬಂಧನ ಕೈಂಕರ್ಯವನ್ನು ಅರ್ಚಕ ವರೇಣ್ಯರು ನೆರವೇರಿಸಿಕೊಡುತ್ತಿದ್ದಾರೆ. ತೆಂಗಿನಕಾಯಿಯ ಮೇಲೆ 4 ದಾರಗಳನ್ನಿರಿಸಿ ಅಭಿಮಂತ್ರಿಸುವಂತಹದ್ದು. ನಾಗರಾಜನನ್ನು, ಅನಂತನನ್ನು, ವಾಸುಕಿಯನ್ನು, ಸಹಸ್ರಶೀರ್ಷನನ್ನು ಒಂದೊಂದು ದಾರದಲ್ಲಿ ಆಹ್ವಾನಿಸಿ ಆ 4 ದಾರಗಳ ಪೈಕಿ ಒಂದನ್ನು ಸ್ವಾಮಿಯ ಬಲಗೈಗೆ ಕಟ್ಟುತ್ತಾರೆ. ನಂತರ ಶ್ರೀದೇವಿ ಭೂದೇವಿ ಅಮ್ಮನವರ ಎಡಗೈಗೂ ಕೂಡ ಒಂದೊಂದು ಕಂಕಣವನ್ನು ಕಟ್ಟಿ ನಂತರ ದೀಕ್ಷಾವಸ್ತ್ರಧಾರಿಗಳಾದ ಅರ್ಚಕರ ಬಲಗೈಗೆ ಪರಿಚಾರಕರು ಕಂಕಣವನ್ನು ಕಟ್ಟುವುದರೊಂದಿಗೆ ಈ ರಕ್ಷಾಬಂಧನ ಕೈಂಕರ್ಯ ಪರಿಸಮಾಪ್ತಿಯನ್ನು ಪಡೆಯತಕ್ಕಂತಹದ್ದಾಗ್ತದೆ. ಇಂತಹ ವಿಶಿಷ್ಟವಾದಂತಹ ಉತ್ಸವದಲ್ಲಿ ಭಗವಂತನ ಅಪಾರವಾಗಿರ್ತಕ್ಕಂತಹ ಮಹಿಮೆಗಳನ್ನು ತಿಳಿದುಕೊಳ್ಳುತ್ತಾ ಅವನ ಕರುಣೆಗೆ ನಾವೆಲ್ಲರೂ ಕೂಡ ಪಾತ್ರರಾಗಬೇಕು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರು. ಕೊಟ್ಟಿರುವುದೆಲ್ಲವೂ ಕೂಡ ಆ ಭಗವಂತನೇ. ಪುನಃ ಆ ಸ್ವಾಮಿಗೆ ನಾವು ಅರ್ಪಿಸಬೇಕು. ಅದರಲ್ಲಿ ಸ್ವಲ್ಪ ಅಂಶವನ್ನಾದರೂ ಆ ಅಂಶವನ್ನು ಅರ್ಪಿಸುವ ಸಂದರ್ಭದಲ್ಲಿ ನಮ್ಮ ಭಾವನೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ನೀನು ಕೊಟ್ಟಿರ್ತಕ್ಕಂಥದ್ದು ನಿನಗೆ ಕೊಡ್ತಾ ಇದ್ದೇನೆ ಸ್ವಾಮಿ, ನಂದೇನದೋ ಇಲ್ಲಿ ನಿಂದೇ ಇದೆಲ್ಲವೂ ನಂದನಂದನ ಗೋವಿಂದ ಮುಕುಂದ ಎಂಬುದಾಗಿ ವಿಶೇಷವಾದಂತಹ ಭಕ್ತಿಯನ್ನು ಮಾಡ್ತಾ ಆ ಸ್ವಾಮಿಯಲ್ಲಿ ನಾವು ನಮ್ಮ ಯೋಗ್ಯತೆಗೆ ತಕ್ಕಂತೆ ಭಗವಂತನಲ್ಲಿ ಅರ್ಪಣೆಯನ್ನು ಮಾಡಬೇಕಂತೆ. ನಮ್ಮಲ್ಲಿರುವಂತಹ ದ್ರವ್ಯಗಳದ್ದು ಮನಸ್ಸು ಅನ್ನುವುದು ಒಂದು ವಿಶೇಷವಾದಂತಹ ದ್ರವ್ಯವೇ. ಮನಸ್ಸನ್ನು ಕೂಡ ಆ ಭಗವಂತನಿಗೆ ಅರ್ಪಿಸಬೇಕು. ಮನಸ್ಸನ್ನು ಅರ್ಪಿಸ್ತಾ ಇದ್ದಂತೆಯೇ ಆ ಮನಸ್ಸು ಶುದ್ಧವಾಗ್ತದೆ. ಶುದ್ಧವಾದಂತಹ ಆ ಮನಸ್ಸಿನಲ್ಲಿ ಅಂತಃಕರಣದಲ್ಲಿ ಸ್ವಾಮಿಯ ಸನ್ನಿಧಾನ, ಸ್ವಾಮಿ ಯಾವಾಗ ಪ್ರಸನ್ನನಾಗಿ ನಮ್ಮನ್ನು ಆಶ್ರಯಿಸಿರ್ತಾನೋ, ಭಗವತಿ ಪ್ರಸನ್ನೆ ಶ್ರೀನಿಕೇತನೆ ಕಿಮ ಅಲಭ್ಯ, ಲೋಕದಲ್ಲಿ ಏನು ತಾನೇ ನಮಗೆ ಅಲಭ್ಯ, ಎಲ್ಲವೂ ಕೂಡ ಸುಲಭ ಸಾಧ್ಯವೇ ಅನ್ನುವ ವಿಚಾರವನ್ನು ಮನಸ್ಸಿನಲ್ಲಿರಿಸಿಕೊಂಡು ಜಗದೊಡೆಯನ ಬಲಗೈಗೆ ಅರ್ಚಕ ವರೇಣ್ಯರು ಕಂಕಣವನ್ನು ಕಟ್ಟುತ್ತಿದ್ದಾರೆ. ರಕ್ಷಾಬಂಧನ ಕಾರ್ಯಕ್ರಮ, ಪ್ರತಿಸರಬಂಧನ ಪೂಜೆ, ವಿವಾಹ ದೀಕ್ಷೆ ಅನ್ನುವಂತಹ ಹೆಸರುಗಳಿಂದ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಕೈಂಕರ್ಯ ಇದಾಗಿದೆ. ಸ್ವಾಮಿಯ ಬಲಗೈಗೆ ಕಂಕಣವನ್ನು ಕಟ್ಟಿ ಅರ್ಚಕ ವರೇಣ್ಯರು ಸ್ವಾಮಿಯ ಪಾದಪದ್ಮಗಳನ್ನು ನಮಿಸ್ತಾ ಇದ್ದಾರೆ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಸ್ವಾಮಿಯ ಸೇವೆಯಲ್ಲಿ ನಿರತರಾಗಿರುವಂತಹವರು ಶ್ರೀದೇವಿ ಮತ್ತು ಭೂದೇವಿ ಅಮ್ಮನವರು. ಇವರೀರ್ವರು ಕೂಡ ಮತ್ತೊಂದು ಸಿಂಹಾಸನದಲ್ಲಿ ವಿರಾಜಿಸುತ್ತಾ ಭಕ್ತ ಕೋಟಿಯನ್ನು ತಮ್ಮ ಕೃಪಾಪೂರ್ಣವಾದ ದೃಷ್ಟಿಯಿಂದ ಅನುಗ್ರಹಿಸುತ್ತಿದ್ದಾರೆ. ಅವರೀರ್ವರ ಪಾದಪದ್ಮಗಳನ್ನು ಕೂಡ ನಮಿಸುತ್ತಾ ಅರ್ಚಿಸುತ್ತಾ ಅನೇಕ ಉಪಚಾರ ಪೂಜೆಗಳನ್ನು ಸಲ್ಲಿಸುತ್ತಾ ಅರ್ಚಕ ವರೇಣ್ಯರು ಶ್ರೀದೇವಿ ಅಮ್ಮನವರ ಎಡಗೈಗೆ ಹಾಗೂ ಭೂದೇವಿ ಅಮ್ಮನವರ ಎಡಗೈಗೂ ಕೂಡ ಕಂಕಣವನ್ನು ಕಟ್ಟುವುದರ ಮುಖಾಂತರ ರಕ್ಷಾಬಂಧನ ಕೈಂಕರ್ಯವನ್ನು ನೆರವೇರಿಸಿಕೊಡುತ್ತಾರೆ. ಆ ದೃಶ್ಯವನ್ನು ನಾವೆಲ್ಲರೂ ವೀಕ್ಷಿಸುತ್ತಿದ್ದೇವೆ. ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯ ಸೌಹಾರ್ದತೆಯಿಂದ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದ ಪ್ರತ್ಯಕ್ಷ ಪ್ರಸಾರವನ್ನು ವೀಕ್ಷಿಸುವಂತಹ ಭಾಗ್ಯವಂತರಾಗಿದ್ದೇವೆ. ಭಾಗ್ಯ ಅಂತಂದರೆ
ಆ ಭಗವಂತನ ವಿಶೇಷವಾದಂತಹ ಸಾನ್ನಿಹಿತ್ಯ. ಅದೇ ಭಾಗ್ಯ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಎಂಬುದಾಗಿ ದಾಸರು ತಿಳಿಸ್ತಾರೆ. ಪದುಮನಾಭನನ್ನು ನೋಡುವಂತಹ, ಅವನ ಬಗ್ಗೆ ತಿಳಿದುಕೊಳ್ಳತಕ್ಕಂತಹ, ಅವನನ್ನು ತಿಳಿದುಕೊಂಡಂತಹ ಸಜ್ಜನರೊಂದಿಗೆ ವಾಸ ಮಾಡುವಂತಹ ಎಲ್ಲ ಅವಕಾಶಗಳನ್ನು ಭಾಗ್ಯ ಭಾಗ್ಯ ಅಂತ ಕರೀತಾರೆ. ಅಂತಹ ಭಾಗ್ಯವನ್ನು ನೀಡಿ ನಮ್ಮನ್ನು ಉದ್ಧರಿಸುತ್ತಿದ್ದಾನೆ ಭಾಗ್ಯಾದಿ ದೇವತೆಯ ಪತಿ ಸ್ವಾಮಿ ಶ್ರೀ ಶ್ರೀನಿವಾಸ. ಈಗ ಆ ಭಾಗ್ಯದ ದೇವತೆಯಾಗಿರ್ತಕ್ಕಂತಹ ಶ್ರೀ ಮಹಾಲಕ್ಷ್ಮಿಯ ಎಡಗೈಗೆ ಅರ್ಚಕ ವರೇಣ್ಯರು ಕಂಕಣವನ್ನು ಕಟ್ತಾ ಇದ್ದಾರೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಎಂಬುದಾಗಿ ಆ ಲಕ್ಷ್ಮೀ ದೇವಿಯನ್ನು, ಭಾಗ್ಯದ ಅಧಿದೇವತೆಯನ್ನು ನಾವು ಪ್ರಾರ್ಥಿಸುತ್ತೇವೆ. ಬಹಳ ಭಕ್ತಿಯಿಂದ ಆ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುವಂತಹದ್ದು. ನಮ್ಮಮ್ಮ, ನಮ್ಮೆಲ್ಲರ ತಾಯಿ ನೀನು, ಸೌಭಾಗ್ಯದ ಲಕ್ಷ್ಮಿ ಬಾರಮ್ಮ. ಬರುವಾಗಲೂ ಕೂಡ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆ ನಾದವ ತೋರುತ್ತಾ ಸಜ್ಜನ ಸಾಧು ಪೂಜೆಯ ವೇಳೆಗೆ ಸಜ್ಜನರು ಸಾಧುಗಳು ಪೂಜೆಯನ್ನು ಮಾಡ್ತಾ ಇರ್ತಾರೆ ಭಗವಂತನನ್ನು. ಮಜ್ಜಿಗೆಯೊಳಗಿನಿಂದ ಬೆಣ್ಣೆ ಹೊರಬಂದಂತೆ ಬಾ ಎಂಬುದಾಗಿ ಅದ್ಭುತವಾದ ಉಪಮಾನವನ್ನು ಕೊಡ್ತಾರೆ. ಅಂತಹ ತಾಯಿಯದ್ದೇ ಮತ್ತೊಂದು ರೂಪ ಭೂದೇವಿ ಅಮ್ಮನವರು. ಆ ಭೂದೇವಿ ಅಮ್ಮನವರ ಎಡಗೈ ಕೂಡ ಅರ್ಚಕ ವರೇಣ್ಯರು ಕಂಕಣವನ್ನು ಕಟ್ಟುತ್ತಿದ್ದಾರೆ. ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ ಎಂಬುದಾಗಿ ಆ ಭೂತಾಯಿಯನ್ನು ಪ್ರಾರ್ಥಿಸುವಂತಹದ್ದು. ಮೃತ್ತಿಕೆ ಹನಮೇ ಪಾಪಂ ಯನ್ಮಯ ದುಷ್ಕೃತಂ ಕೃತಂ ತ್ವಯಾ ಹತೇನ ಪಾಪೇನ ಗಚ್ಚಾಮಿ ಪರಮಾಂ ಗತಿಂ. ನಿನ್ನ ಅನುಗ್ರಹ ಆಯಿತು ಅಂತಾದರೆ ಶ್ರೇಷ್ಠವಾದಂತಹ ಗತಿಯನ್ನು ನಾನು ಪಡೆಯುತ್ತೇನೆ, ಮೋಕ್ಷವನ್ನು ನಾನು ಪಡೆಯುತ್ತೇನೆ. ಅದಕ್ಕೆ ಬೇಕಾದಂತಹ ಸಾಧನೆಯನ್ನು ನನ್ನಿಂದ ಮಾಡಿಸು ಹೇ ತಾಯಿ ಎಂಬುದಾಗಿ ಭೂತಾಯಿಯನ್ನು ಪ್ರಾರ್ಥಿಸೋಣ. ಅರ್ಚಕ ವರೇಣ್ಯರ ಬಲಗೈಗೆ ಪರಿಚಾರಕರು ಕಂಕಣವನ್ನು ಕಟ್ಟುತ್ತಿದ್ದಾರೆ. ವಿಶ್ವಾಮಿತ್ರ, ವಸಿಷ್ಠ, ವಾಮದೇವ ಮೊದಲಾದಂತಹ ಮಹಾನುಭಾವರು, ಸ್ವಾಮಿಯ ಉತ್ಸವವನ್ನು ನೆರವೇರಿಸಿಕೊಡುವಂತಹ ಮಹಾಶಯರು. ಹುಲು ಮಾನವ ನಾನೇನು ಮಾಡ್ತೇನೆ, ನನ್ನೊಳಗಡೆ ಆ ಮಹಾನುಭಾವರಿದ್ದು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ಆ ರೀತಿಯಾಗಿ ಕೃಪೆಯನ್ನು ಸ್ವಾಮಿ ಮಾಡಿದ್ದಾನೆ ಎಂಬುದಾಗಿ ಕೃತಜ್ಞತಾ ರೂಪವಾಗಿ ಸ್ವಾಮಿಯ ಪಾದಪದ್ಮಗಳನ್ನು ನಮಿಸಿ ಅರ್ಚಕ ವರೇಣ್ಯರು ಮುಂದಿನ ಕಾರ್ಯಕ್ರಮ ಅಗ್ನಿ ಪ್ರತಿಷ್ಠೆ ಅನ್ನುವಂತಹ ಕಾರ್ಯಕ್ರಮ, ಅದನ್ನು ನೆರವೇರಿಸಲಿಕ್ಕಾಗಿ ಸಂಸಿದ್ಧರಾಗ್ತಾ ಇದ್ದಾರೆ. 33 ಕೋಟಿ ದೇವತೆಗಳ ಪ್ರತಿನಿಧಿಯಾಗಿ ಅಗ್ನಿಕುಂಡದಲ್ಲಿ ಅಗ್ನಿದೇವರ ಪ್ರತಿಷ್ಠೆಯನ್ನು ಮಾಡ್ತಾರೆ. ಅಗ್ನಿರ್ವೈ ದೇವಾನಾಂ ಅವ ಮಹಾವಿಷ್ಣು ಪರಮಃ ಹರೇಶ್. ಉಪಾಸನಾಗ್ನೋ ಅಗ್ನಿ ಪ್ರತಿಷ್ಠಾಪನಂ ಕರಿಷ್ಯೇ. ಓಂ ಯೇತೋನ್ವಿಂದ್ರಂ ಸ್ತಮಾಂ ಶುದ್ಧಂ ಶುದ್ಧೇನ ಸಾಮ್ನಾ ಶುದ್ಧೈರುಕ್ತೈರ್ವಾ ವೃದ್ಧಾಂಶಂ ಶುದ್ಧ ಆಸೀನ್ವಾನ್ ಮಮಕ್ತೆ ಇಂದ್ರಶುದ್ಧೋ ನ ಆಗಹಿ ಶುದ್ಧ ಶುದ್ಧಾಭಿರೋತಿಮಿಃ ಶುದ್ಧೋರ್ಯಂ ನಿಧಾರಕ ಶುದ್ಧೋ ಮಮತ್ತಿ ಸೌಮ್ಯಃ ಇಂದ್ರಶುದ್ಧೋ ಹಿನೋ ಆರ್ಯಂ ಶುದ್ಧೋ ರುದ್ರಾಣಿ ಶುದ್ಧೋ ವೃತ್ರಾಣಿ ಜಿಗ್ನಶೇ ಶುದ್ಧೋ ವಾಜಂ ಷಡಾಸದೆ ಮಯಿ ದೇವಾದ್ರವಣಮಾಜಿದಂತಾ ಮಯ್ಯಾಸೀರಸ್ತು ಮಯಿ ದೇವಹೂತಿಃ ದೈವ್ಯಾಹೋದಾರಾಮಣಿಹಂತ ಪೂರ್ವೇರಿಷ್ಟಾ ಸ್ಯಾಮದ್ರವಾಸು ವೀರಾಃ ಮಹ್ಯಂ ಜಿರಂತ ಮಮಯಾನ ಹವ್ಯಾಕೋತಿ ಸತ್ಯಾಮನಸೋಮೇ ಅಸ್ತು ಯೇನೋ ಮಾನಿಗಾಂಕನಮಚ್ಚನಾಹಂ ವಿಶ್ವೇ ದೇವಾಸೋ ಅಧಿಭೋಜದಾಮೇ ದೇವೇ ಷಡರ್ವೇರಣಕೃಣೋತ ವಿಶ್ವೇ ದೇವಾಸ ಯಹ ವೀರ್ಯತ್ಹಂ ಮಾಹಾಸ್ಮಹಿ ಪ್ರತಿಗಾಮಾತನೋಭಿರ್ಮಾರಧಾವತ್ ಮರಾಜನ್ ಜಾತವೇದೋ ಭವನಸ್ಯ ರೇತಜಹಜಿಂಚ ತಪಸೋ ಯುಜ್ಯ ನಿಶ್ಯತೆ ಅದಿತೇನ ಮನ್ಯಸ್ವ ಅನುಮತೇನ ಮನ್ಯಸ್ವ ಸರಸ್ವತೇನ ಮನ್ಯಸ್ವ ದೇವಸವಿತಃ ಪ್ರಸವ ಬ್ರಹ್ಮಜಿಜ್ಞಾನಂ ಪ್ರಥಮಂ ಪರಸ್ತಾತ್ ಶ್ರೀಮತಃ ಮೇನ ಆವಹ ಸ ಬುದ್ಧಿಯಾಪುಪಮಾ ಅಸ್ಯ ವಿಷ್ಣಾ ಸತಸ್ಯ ಯೋ ನಮ ಸತಸ್ಯ ವಿವಹ ಓಂ ಭೂಬ್ರಹ್ಮಾಣಮಾವಾಹಯಾಮಿ ಪ್ರಜಾಪತಿಮಾವಾಹಯಾಮಿ ಪಿತಾಮಹಮಾವಾಹಯಾಮಿ ಹಿರಣ್ಯಗರ್ಭಮಾವಾಹಯಾಮಿ ಬ್ರಹ್ಮಣೇ ನಮಃ ಗೀತಮಾಸನಂ. सोमो धेनुकं सोमो अर्वन्तमाशकं सोमो वीरङ्करमन्यं ददात् साधन्यं विदत्यकं च भेगं वितश्रवणं योदरास तस्मै ओं भूस्वमवाहयामि ओं भवर्यज्ञाङ्कमवाहयामि ओं सवरन्तमवाहयामि ओं भूर्भवस्वस्त्यन्द्रमवाहयामि सोमस्य इदमासनं ब्रह्मणे नमः सर्वोपचारान् समर्पयामि सोमाय नमः सर्वोपचारान् समर्पयामि ब्रह्मन् प्रोक्षिष्यामि सोम प्रोक्षिष्यामि प्रोक्षयज्ञं देवतामर्धयित्वं नागस्य पृष्ठे यजमानोऽस्ति सप्तर्षीणागं सुकृतां चित्रलोकस्तत्रेमं यज्ञं यजमानं च धेः ओम प्रोक्ष्या पवित्रे स्तो वैष्णव्ये स्तो जिग्नये स्तो वायुपूते स्तो विष्णोर्मनसा पूते स्तो जिग्नस्य पावने स्थः परुषस्य पवित्रे स्थो वैष्णव्यो देवसवितप्रसवपनात् तच्छित्रेण पवित्रेण वधो सूर्यस्य रश्मिभिरापो देवीरग्रे पवो अग्रे गुवोऽग्रे यमं यज्ञं लिखिताग्ने यज्ञपतिं दत्त युष्मानिन्द्रो वृणीत पुत्रतूर्ये
यूयमिन्द्रमवृणीर्थमृत्रदूर्ये प्रोक्षितास्था विष्णुमावाहयामि महाविष्णुमावाहयामि सदा विष्णुमावाहयामि व्यापिनारायणमावाहयामि ब्रह्मण्डमप्रणेष्यामि गिरमानवाचं यच्छा प्रणय जिग्नं देवताप्रथयित्पन्नाकस्य पृष्ठेजमानोऽस्ते सप्तऋषीनागं सुहृदां चित्रलोकस्तत्रेमं यज्ञं गिरमानं च धीः ॐ प्रणय सोमापप्रणेष्यामि गिरमानवाचं यच्छा प्रणय जिग्नं देवताप्रथयित्पन्नाकस्य पृष्ठेजमानोऽस्ते सप्तऋषीनागं सुहृदां चित्रलोकस्तत्रेमं यज्ञं गिरमानं च धीः ॐ प्रणय कोमप्रणयित समप्रणयित्वापो देमी प्रणयानि यज्ञकं सुखं साधयन्तुनः इदं वदन्ति घृतपृष्ठाबुदागसहस्रभोषं चिदमानेञ्चतीः प्रजापतिमावाहयामि इन्द्रमावाहयामि अग्निमावाहयामि सोममावाहयामि अग्निमावाहयामि सोममावाहयामि अग्निशोममावाहयामि प्रजापतिमावाहयामि ब्रह्माण्डमावाहयामि इन्द्रमावाहयामि वसूनावाहयामि मरुदावाहयामि रुद्रानावाहयामि आपावोपस्पृश्य श्रीमहाविष्णुमावाहयामि बृहत्पतिमावाहयामि मित्रमावाहयामि वरुणमावाहयामि आदित्यानावाहयामि अश्विनावाहयामि पूषणमावाहयामि कक्षमावाहयामि कक्षदेवत सोममावाहयामि औपासनयज्ञमावाहयामि यज्ञदेवत विश्वान् देवानावाहयामि सर्वदेवानावाहयामि आज्यभागे प्रजापतये तिष्ठनोभामि ब्रह्मणे तिष्ठनोभामि इन्द्राय तिष्ठनोभामि अग्नये तिष्ठनोभामि सोमाय तिष्ठनोभामि अग्नये तिष्ठनोभामि सोमाय तिष्ठनोभामि अग्निशोमाभ्यां तिष्ठनोभामि प्रजापतये तिष्ठनोभामि ब्रह्मणे तिष्ठनोभामि इन्द्राय तिष्ठनोभामि वसुभ्यो तिष्ठनोभामि मरुद्भ्यो तिष्ठनोभामि रुद्रेभ्यो तिष्ठनोभामि अपवपस्पृश्य श्रीमहाविष्णवे तिष्ठनोभामि बृहत्तये तिष्ठनोभामि मित्राय तिष्ठनोभामि वरुणाय तिष्ठनोभामि आदित्येभ्यो तिष्ठनोभामि अश्विभ्यां तिष्ठनोभामि पूष्णे तिष्ठनोभामि कक्षाय तिष्ठनोभामि कक्षदेवत सोमाय तिष्ठनोभामि औपासनयज्ञाय तिष्ठनोभामि यज्ञदेवत विश्वेभ्यो देवेभ्यो तिष्ठनोभामि सर्वदेवेभ्यो तिष्ठनोभामि आद्यं तृप्यधिस्रयामि चिरं तृप्यधिस्रयामि अग्ने द्योतिरसि समिदसि स्वाहा अमृतमसि वारुणमसि अंतरितकं रक्षो अंतरिता अरातयः प्रत्युष्टकं रक्ष प्रत्युष्टा अरातयः चित्पतिस्थापनात् तच्छित्रेण पवित्रेण वसो सूर्यस्य रश्मिभिः वाक्पतिस्थापनात् तच्छित्रेण पवित्रेण वसो सूर्यस्य रश्मिभिः देवस्वाजपदापनात् तच्छित्रेण पवित्रेण वसो सूर्यस्य रश्मिभिः करसम्पूर्णावासमिधो गृहीत्वा मुराग्राभ्यां कृतं स्पर्शयित्वाभ्यर्च्य अक्षता आज्या चरुभिः इमामे अग्निष्टकाधेनवः सन्त्वेगा च शतं च सहस्रं च अयुतं च नियतं च प्रयतं च अर्बुदं च न्यर्बुदं च समत्रश्च मध्यं च अन्तश्च परार्थश्च इमामे अग्निष्टकाधेनवः सन्तु इन्द्राय नमः अग्नये नमः यमाय नमः निरुद्धये नमः वरुणाय नमः वायवे नमः कुबेराय नमः ईशानाय नमः अग्नये नमः जातवेदसे नमः सहोजसे नमः जनाप्रभवे नमः विसर्पणे नमः वैश्वानराय नमः जातवेदसे नमः अदितेन मन्यस्वा नमतेन मन्यस्वा सरस्वतेन मन्यस्वा देवसवितः प्रसुमा षष्टिशतसहस्राण्यगितमक्षयमर्पदमानया अयन्तयित्मा आत्मा जातवेदस्तेनेत्यस्ववर्तस्वजेद्दवर्तगिरास्मान् प्रजगा पशुभिर्ब्रह्मवर्चसेनान्नाद्येन समेधय स्वाहा वायुव्यादाग्नेयान्तं प्रजापतये स्वाहा नैऋत्यादीशानान्तं इन्द्राय स्वाहा अग्नये स्वाहा सोमाय स्वाहा अग्निशोमाभ्यागु स्वाहा प्रजापतये स्वाहा ब्रह्मणे स्वाहा इन्द्राय स्वाहा वसुभ्य स्वाहा मरुद्भ्य स्वाहा रुद्रेभ्य स्वाहा अपवपस्पृश्य श्रीमहाविष्णवे स्वाहा बृहस्पतये स्वाहा मित्राय स्वाहा वरुणाय स्वाहा आदित्येभ्य स्वाहा अश्विभ्यागु स्वाहा पूष्णे स्वाहा कक्षाय स्वाहा कक्षदेवत सोमाय स्वाहा औपासनयज्ञाय स्वाहा यज्ञदेवत विश्वेभ्यो देवेभ्य स्वाहा सर्वदेवेभ्य स्वाहा द्रव्याभिकार्या ओं भूस्वाहा ओं भवस्वाहा ओं स्वस्वाहा ओं भूर्भवस्व स्वाहा अदितेन्वमग्रस्ताः अनुमतेन्वमग्रस्ताः सरस्वतेन्वमग्रस्ताः देवसविदप्रासावीः अस्य देवदेवस्य भगवतो नारायणस्य श्रीभूनिलासमेत श्रीनिवासस्वामिनः वैवाहिकमहोत्सवाख्यञ्चकर्मणि औपासनाग्नो आघारान्ते स्वरमन्त्र अक्षरक्रिया दोषप्रायश्चित्तार्थमतो देवादिशत्वैष्णवहोमं करिष्ये अदितेन मन्यस्व अनुमतेन मन्यस्व सरस्वतेन मन्यस्व देवसविदः प्रसुमा ॐ अतो देवा अवन्तनो यतो विष्णुर्विचक्रमे पृथिव्या सप्तधामभिः स्वाहा इदं विष्णुर्विचक्रमे त्रेधानतधेपदं समूढमस्य भागं सुरे स्वाहा त्रीणि पदा विचक्रमे विष्णुर्गोपादाभ्यः ततो धर्माणि धारयन् स्वाहा विष्णोः कर्माणि पश्यति यतो व्रतानि पश्पशे इन्द्रस्य इत्यस्य घा स्वाहा तद्विष्णोः परमं पदकं सदा पश्यन्ति सूर्यः दिवीव चक्षुरातर्क स्वाहा तद्विप्रासोऽपि जाग्रभागं सस्यमिन्धरे विष्णोर्यत्परमं पदक स्वाहा ॐ भूस्वाहा ॐ भवस्वाहा ॐ स्वस्वाहा ॐ भूर्भवस्व स्वाहा अदितेन्ममकृस्ताः अनुमतेन्ममकृस्ताः सरस्वतेन्ममकृस्ताः देवसविदप्रासामीः
అప్సరోగణము ఆడరో పాడరో అప్సరోగణము వీడే మూలిందరో విభవము నేడు వీడే మూలిందరో విభవము నేడు ఆడరో పాడరో అప్సరోగణము వీడే మూలిందరో విభవము నేడు ఆడరో పాడరో అప్సరోగణము ఆడరో పాడరో అప్సరోగణము కమలారమణుని కళ్యాణమునకు తమినదె గరుడ ధ్వజమెసగే కమలారమణుని కళ్యాణమునకు తమినదె గరుడ ధ్వజమెసగే కమలుచు మ్రోసెను దివ్య దుందుగులు గమనించరు దివి గల దేవతలు కమలుచు మ్రోసెను దివ్య దుందుగులు గమనించరు దివి గల దేవతలు ఆడరో పాడరో అప్సరోగణము వీడే మూలిందరో విభవము నేడు ఆడరో పాడరో అప్సరోగణము ఆడరో పాడరో అప్సరోగణము వెలయగలక్ష్మీ విభుని పెండ్లికిని వలసి అంకురార్పణమదివో వెలయగలక్ష్మీ విభుని పెండ్లికిని వలసి అంకురార్పణమదివో కలగొననిచ్చేరు గంధాక్షతలవే చెలగి కైకొనరు శ్రీ వైష్ణవులు కలగొననిచ్చేరు గంధాక్షతలవే చెలగి కైకొనరు శ్రీ వైష్ణవులు ఆడరో పాడరో అప్సరో కర్మనిఖిలం ఏన సూత్రితం తస్మై సమస్త వేదార్థ విదే విఘనసే నమః అథ భగవతో మహాపురుషస్య శ్రీమదాదినారాయణస్య అచింత్యా పరిమితశక్త్యా భ్రియమాణస్య మహాజలౌకస్య మధ్యే పరిభ్రమమాణానాం అనేకకోటి బ్రహ్మాండానాం ఏకదమే అప్తేజో వాయువ్యాకాశ అహంకార మహదం వ్యక్తాఖ్య సప్తావరణీరావృతే అస్మిన్ మహది బ్రహ్మాండే ఆధారశక్తి శ్రీవరాహ కూర్మానంతాష్టదిక్కజోబరి ప్రతిష్ఠితానాం అతల వితల సుతల తనాతల రసాతల మహాతల పాతాళాఖ్య సప్తలోకానాం ఊర్ధ్వభాగే భూలోకే భువర్లోక సువర్లోక మహర్లోక జనోలోక తపోలోక సత్యలోకాఖ్య షల్లోకానాం అథో భాగే మహానాలాయమానస్య పరిరాజస్య శేషస్య సహస్రభణామణి మండల మండితే ఐరావత పుండరీక వామన కుముదాంజన పుష్పదంత సార్వభౌమ సుప్రదీకాఖ్య అష్టదిక్నంతి శుండాదండోత్తంభిదే అమరావతే తేజోపదే సంయమనే రక్షోపదే సింధుపదే గంధవత్యలకావదే యశోపదేత్యష్టదేవ పురీ విరాజితే ఇంద్రాగ్నియమనిరతివర్ణవాయుకుమేర ఈశానాఖ్య అష్టలోకపాలక పరిపాలితే లోకాలోకాచలవలయతే లవణేక్షుసురా సర్పిత శిక్షేర సుత్తోదకాఖ్య సప్తార్ణవ పరివృతే జంభూప్లక్ష కుశక్రౌంచ శాకశాల్మలి పుష్పరాఖ్య సప్తద్వీపద్వీపితే మాహేంద్రమలయ సఖ్య అదృక్షద్వింధ్యవారయాత్రాఖ్య సప్తకుల పర్వత విరాజితే భారతకిం పురుషహారీనావృతపత్రాశ్వకేతుకమాలక హిరణ్యకరమణక కురువర్షాఖ్య నవవర్షాణాం మధ్యే భరతవర్షే ఇంద్రకశేరుతామ్రకభస్తి పున్నాక గంధర్వ సౌమ్యవర్ణ భరతాఖ్య
नवखण्डानां मध्ये भरतखण्डे मम अनेकजन्मसु यः जन्मनि च एतत् क्षणपर्यन्तं बाल्ययौवनकौमारवार्धकेषु रहसिप्रकाशे च आवृत्त अनावृत्त महापातकादि समस्त दुरितक्षयार्धं दशपूर्वेषां दशापरेषां मत्वंस्यानां मातृवंस्यानां सर्वेषां पितॄणां कुम्भीभागलोहितधामातपसङ्घातकालसूत्रादि विविधेभ्यो महाघोरेभ्यो नरकेभ्यः उत्तीर्य तनैः सूर्यमण्डलपर्यन्तं कृतरासेर्वर्षसहस्रावधाने एकैकतरापकर्षणक्रमेण सर्वरास्यपकर्षणसंहितकाले श्रीहरिलोके निवाससित्यर्थं त्रिगणीकृत अग्निष्टोम अतिरात्राप्तोर्यामशान्तपरवाजपेयपौण्डरीकाश्वमेधाधि शतकृतपुण्यफलावाप्यर्थम् आमोदप्रमोदसम्बोध वैकुण्ठाख्यलोकेषु सालोक्य सारूप्य सायुच्यपदमिति चतुर्विध मोक्षफलसित्यर्थम् अस्य देवदेवस्य भगवतो नारायणस्य श्रियपदे पुरुषोत्तमस्य श्रीमदखिलाण्डकोटि ब्रह्माण्डनायकस्य परव्यूहविभव अन्तर्यामि अर्चावतारस्वरूपस्य श्रीभूनीलासमेत श्रीनिवासस्वामिनः श्रीविघ्नो मणीन्द्रमदानुसारभिर्भृक्वादिभिर्मन्वादिभिर्वशिष्टादिभिः दिव्यमहर्षिभिः रिक्तगुह्यधर्मपुराण इतिहासकल्पोक्त सकलफलावाप्यर्थं कन्यादानं करिष्ये। ओम अस्य श्रीमदादिनारायणस्य अनेककोटिब्रह्माण्डनायकस्य अनन्तकल्याणगुणगणगाम्भीर्यस्य दिव्यमङ्गलविग्रहस्य सिंहचक्रशारङ्गकौमोदके नन्दकस्य श्रीमतो वैकुण्ठनायकस्य श्रीमतवैघानसभगवतशास्त्रोक्तमार्गेण आङ्गीरसभारहस्पत्य भारद्वाजत्रयारुषेयप्रवरान्वित भारद्वाजगोत्रोद्भवस्य परव्यूहविभव अन्तर्यामि अर्चावताररूपस्य श्रीमहाविष्णोः परब्रह्मणो नप्त्रे आङ्गीरसभारहस्पत्य भारद्वाजत्रयारुषेयप्रवरान्वित भारद्वाजगोत्रोद्भवस्य जगत्कारणभूषस्य मूलप्रकृतिस्वकीयमानस्य त्रिगुणात्मकस्य गुणत्रयकर्मणोऽख्यातिवशात् उत्पत्तिस्थितिलयकारणभूषस्य श्रीमहाविष्णोः परमासुदेवशर्मणः पौत्राय आङ्गीरसभारहस्पत्य भारद्वाजत्रयारुषेयप्रवरान्वित भारद्वाजगोत्रोद्भवस्य समस्तदेवता निकुटमकुटमणिगणविजृम्भितपादारविन्दस्य श्रीमहाविष्णोः आदिनारायणशर्मणः पुत्राय आङ्गीरसभारहस्पत्य भारद्वाजत्रयारुषेयप्रवरान्वित भारद्वाजगोत्रोद्भवाय भक्तलोकपरिपालनाय किरीटहारकेयूर दिव्याभरणभूषिताय दिव्यपीताम्बरधराय दिव्यमाल्योभिशोभिताय निजावताराय स्वर्णगरुडवाहनारूढाय अचिन्त्यदिव्याद्भुतनित्ययौवनस्वभावलावण्य तेजो रत्नाकराय अखिलशाखाध्यायिनौ श्रवणनक्षत्रे मकररासौ जाताय श्रीनिवासपरब्रह्मणे वाराय ऋग्यजुस्सामाधर्वणसकलवेदाध्यायिनीं भार्गवत्स्यमन आप्नुवान उर्वैदलपञ्चारुषेयप्रवरान्वित भार्गवसगोत्रोद्भवीं सर्वालङ्कारवतीं सर्वाङ्गनासम्मोहनसंसेवितपादारविन्दां श्रीमहाविष्णोः वक्षस्थलनिवासिनीं अयोनिजां भृगोः सङ्कल्पतनयाम् उत्तरफल्गुणीनक्षत्रे कन्यारासौ जातायां श्रीदेवीनाम्नीमिमां कन्यां दास्यामि। ऋग्यजुस्सामाधर्वणसकलवेदाध्यायिनीं काश्यप आवत्सारणी ध्रुवत्रयारुषेयप्रवरान्वित काश्यपसगोत्रोद्भवीं सर्वालङ्कारवतीं सर्वाङ्गनासम्मोहनसंसेवितपादारविन्दां श्रीमहाविष्णोः अत्यन्तमनोहरीम् अत्यन्तसौन्दर्यवतीं भुः श्यामलाङ्गीं कश्यपप्रजापतेः सङ्कल्पतनयां रेवतीनक्षत्रे मीनरासौ जातायां श्रीभूदेवीनाम्नीमिमां कन्यां दास्यामि। कन्यां कनकसम्पन्नां कनकाभरणैर्युतां दास्यामि विष्णवे तुभ्यं ब्रह्मलोकजगीर्षया कन्यां सालङ्कृतां साध्वीं सुशीलाय सुमेतचेत् प्रयतोऽहं प्रयच्छामि धर्मकामार्थसिद्धये विश्वम्भरा सर्वभूता साक्षिण्यः सर्वदेवताः निमां कन्यां प्रदास्यामि प्रीणातु कमलापतिः कन्यादानमुहूर्तः सुमुहूर्तो अस्तु। ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದಲ್ಲೀಗ ಅರ್ಚಕ ವರೇಣ್ಯರು ಬಹಳ ಭಕ್ತಿಯಿಂದ ಸ್ವಾಮಿಯಲ್ಲಿ ತಾಯಂದಿರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಈ ಕನ್ಯಾದಾನ ಮುಹೂರ್ತ ಸುಮುಹೂರ್ತವಾಗಿರಲಿ, ಲೋಕಕ್ಕೆಲ್ಲ ಸುಭಿಕ್ಷೆ ಅನ್ನುವಂತಹದ್ದುಂಟಾಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ವಿಶೇಷವಾದ ರೀತಿಯಲ್ಲಿ ಮಹಾ ಸಂಕಲ್ಪವನ್ನು ಕೂಡ ಉಚ್ಚರಿಸಿದ್ದಾರೆ.
ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ವೈಖಾನ ಸಾಗಮುಕ್ತ ಪ್ರಕಾರವಾಗಿ ಅತ್ಯಂತ ವೈಭವದಿಂದ ಆಚರಿಸಲ್ಪಡ್ತಾ ಇರುವಂತಹದ್ದು. ಇಂತಹ ಕಾರ್ಯಕ್ರಮದಲ್ಲಿ ಮಂಗಳಕರವಾಗಿರುವಂತಹ ಮಾಂಗಲ್ಯ ಪೂಜೆ ಎನ್ನುವ ಘಟ್ಟವನ್ನು ನಾವೆಲ್ಲರೂ ವೀಕ್ಷಿಸುತ್ತಿದ್ದೇವೆ. ಶುದ್ಧೋದಕದಿಂದ ಮಂಗಳಕರವಾದ ಮಾಂಗಲ್ಯದ ಅಭಿಷೇಕವನ್ನು ಆಚರಿಸಿ ಸ್ವಾಮಿಯ ಮುಂಭಾಗದಲ್ಲಿ ಹರಿವಾಣ, ಅದರ ಮೇಲೆ ತೆಂಗಿನಕಾಯಿ ಮೇಲೆ ಮಾಂಗಲ್ಯಗಳನ್ನು ಇರಿಸಿ ಅರಶಿಣ, ಕುಂಕುಮ, ಗಂಧ, ಪುಷ್ಪ, ಅಕ್ಷತೆಗಳನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು. ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಅನೇಕ ಉಪಚಾರ ಪೂಜೆಗಳನ್ನು ಸಲ್ಲಿಸುತ್ತಾ ಮಾಂಗಲ್ಯದ ಅಧಿದೇವತೆಯಾದಂತಹ ಶ್ರೀ ಮಹಾಲಕ್ಷ್ಮಿಯನ್ನು ಕೂಡ ಸ್ತುತಿಸುವಂತಹದ್ದು. ಈ ಎಲ್ಲ ಕೈಂಕರ್ಯಗಳನ್ನು ಮಾಡುತ್ತಾ ಅರ್ಚಕವರೇಣ್ಯರು ಜಗದೊಡೆಯನ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ವೈಖಾನಸ ಆಗಮುಕ್ತ ಪ್ರಕಾರವಾಗಿ ನೆರವೇರಿಸಿಕೊಡುತ್ತಿದ್ದಾರೆ. ವಿಖನ ಸಾರ್ಚಿತೋ ವಿಶ್ವಗುಪ್ತಯೇ ಸಖ ಉದೇಯುವಾನ್ ಸಾತ್ವತಾಂ ಕುಲೆ. ಭಗವಂತನ ಅಪಾರವಾಗಿರ್ತಕ್ಕಂತಹ ಕೃಪೆಯನ್ನು ಪಡೆದಿರ್ತಕ್ಕಂಥವರು ಗೋಪಬಾಲಕರು. ವಿಶೇಷವಾಗಿ ಭಗವಂತನ ಮಿತ್ರತ್ವವನ್ನು ಪಡೆದು ಅವನೊಂದಿಗೇ ಆಟಾಡಿರ್ತಕ್ಕಂಥವ್ರು, ಅತ್ಯಂತ ಭಕ್ತಿಯನ್ನು ಮಾಡಿರ್ತಕ್ಕಂಥವರು. ವಿಖನೋ ಮುನಿಗಳಿಂದ ಸರ್ವದಾ ಅರ್ಚಿತನಾಗಿ ಸಮಸ್ತ ಪ್ರಪಂಚದ ರಕ್ಷಣೆಗಾಗಿ ಸ್ವಾಮಿ ಅನೇಕ ಅವತಾರಗಳನ್ನು ಸಮಯಕ್ಕೆ ಪಡೆದುಕೊಳ್ತಾ ಇರತಕ್ಕಂಥವನು. ಭೂಭಾರದ ಹರಣಕ್ಕಾಗಿ ಶ್ರೀಕೃಷ್ಣನಾಗಿ ಅವತರಿಸಿ ದುಷ್ಟ ಸಂಹಾರವನ್ನು ಮಾಡಿದ್ದಾನೆ, ಶಿಷ್ಟರನ್ನು ಸಂರಕ್ಷಿಸಿದ್ದಾನೆ. ತಿಳಿಸ್ತಾ ಇದ್ದಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿಹಿ ಭವತಿ. ಧರ್ಮದ ನಾಶ ಅಂತಲ್ಲ, ಗ್ಲಾನಿ ಕಡಿಮೆಯಾಗುವಿಕೆ, ಧರ್ಮಾನುಷ್ಠಾನ ಕಡಿಮೆಯಾಗುವಂಥದ್ದು ಯಾವಾಗ ಆಗ್ತದೋ ಆಗ ಅಧರ್ಮದ ಅಭ್ಯುತ್ಥಾನವಾಗ್ತಾ ಇದ್ದರೆ ಅದನ್ನು ನಾಶ ಮಾಡಿ ಧರ್ಮದ ಪುನಃ ಅಭಿವೃದ್ಧಿಯನ್ನು ತಂದುಕೊಡುವಂತಹ ಕಾರ್ಯವನ್ನು ಸ್ವಾಮಿ ಮಾಡ್ತಾನೆ ಅವತಾರವನ್ನು ಮಾಡಿ. ತಿರುಮಲದಲ್ಲಿ ನೆಲೆಸಿರತಕ್ಕಂತಹ ಸ್ವಾಮಿ ಶ್ರೀ ಶ್ರೀನಿವಾಸ ಅವತಾರವಲ್ಲ, ಸಾಕ್ಷಾತ್ ಸ್ವಾಮಿಯೇ ಬಂದು ನಿಂತಿರುವಂತಹದ್ದು. ಮಾಯಾವಿ ಪರಮಾನಂದಂ ತ್ಯಕ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣಿ ತೀರೆ ರಮಯ ಸಹ ಮೋದತೆ. ಸಾಕ್ಷಾತ್ ಬಂದಿದ್ದಾನೆ, ವೈಕುಂಠವನ್ನು ತ್ಯಜಿಸಿ ಬಂದಿದ್ದಾನೆ. ಭಕ್ತ ಕೋಟಿಯನ್ನು ಉದ್ಧರಿಸಲಿಕ್ಕಾಗಿ ಸ್ವಾಮಿ ಪುಷ್ಕರಣಿ ತೀರದಲ್ಲಿ ನಿಂತಿದ್ದಾನೆ. ಎಂತಹ ಕರುಣೆ ಭಕ್ತರ ಮೇಲೆ! ವಸ್ತುತಃ ಸ್ವಾಮಿಗೆ ತ್ರಿಯುಗಹೂತಿ ಎಂಬುದಾಗಿ ಹೆಸರು. ಕೃತ, ತ್ರೇತ, ದ್ವಾಪರ ಯುಗಗಳಲ್ಲಿ ಮಾತ್ರ ಅವತಾರ, ಕಲಿಯುಗದಲ್ಲಿ ಅವತಾರವಿಲ್ಲ. ಹಾಗಾಗಿ ಅವನನ್ನು ತ್ರಿಯುಗಹೂತಿ ಅಂತ ಕರೀತಾರೆ. 3 ಯುಗಗಳಲ್ಲಿ ಮಾತ್ರ ಅವತಾರವುಳ್ಳಂಥವನು. ಅಂತಹ ಆ ಸ್ವಾಮಿ ಕಲಿಯುಗದಲ್ಲಿ ಅವತಾರವನ್ನು ಮಾಡಲಿಲ್ಲ, ಸಾಕ್ಷಾತ್ ತಾನೇ ಬಂದು ನಿಂತಿದ್ದಾನೆ. ಎಂತಹ ಕರುಣೆ ಭಕ್ತರ ಮೇಲೆ! ನಮ್ಮೆಲ್ಲರನ್ನು ಉದ್ಧರಿಸಬೇಕು ಎಂಬತಕ್ಕಂತಹ ವಿಶೇಷವಾದ ಅನುಗ್ರಹ ದೃಷ್ಟಿಯನ್ನು ನಮ್ಮೆಲ್ಲರ ಮೇಲೆ ಬೀರಿದ್ದಾನೆ. ಅದರಲ್ಲಿ ಮತ್ತೊಂದು ಮಾತಿಲ್ಲ. ಅದಕ್ಕಾಗಿಯೇ ಸ್ವಾಮಿ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ರಮಾಪತೆ ಸುರೋತ್ತಮ ಎಂಬುದಾಗಿ ಯಾರ್ಯಾರು ಅವನ ಪಾದಪದ್ಮಗಳನ್ನು ಆಶ್ರಯಿಸುತ್ತಾರೋ ಅವರಿಗೆಲ್ಲರಿಗೂ ಕೂಡ ಇದೋ ನಾನಿದ್ದೇನೆ, ನನ್ನ ಪಾದಪದ್ಮಗಳನ್ನು ಆಶ್ರಯಿಸಿದಂತಹ ನಿಮಗೆ ಸಂಸಾರ ಸಾಗರ ಕೇವಲ ಟೊಂಕದ ತನಕ ಮಾತ್ರ ನೀರುಳ್ಳದ್ದಾಗ್ತದೆ, ಏನು ಭಯಪಡಬೇಕಾಗಿಲ್ಲ. ನನ್ನ ಚಿಹ್ನೆಗಳನ್ನು ಧರಿಸಿ, ಶಂಖಚಕ್ರಾದಿಗಳನ್ನು ಧರಿಸಿ, ನನ್ನ ಪಾದಪದ್ಮಗಳನ್ನು ಆಶ್ರಯಿಸಿ ಸಾಕು ಎಂಬುದಾಗಿ ತನ್ನ ಚತುರ್ಭುಜಗಳಿಂದ ಚತುರ್ವಿಧವಾದ ಪುರುಷಾರ್ಥಗಳನ್ನು ನೀಡುವ ಆ ಸ್ವಾಮಿ ಸಂದೇಶವನ್ನು ನೀಡ್ತಾ ಇದ್ದಾನೆ. ಆ ಸಂದೇಶವನ್ನು ಕೇಳಿದಂತಹ ನಾವೆಲ್ಲರೂ ಕೂಡ ಸ್ವಾಮಿಯ ಆ ಸೇವೆಯಲ್ಲಿಯೇ ನಿಮಗ್ನರಾಗಿ ನಮ್ಮ ಸಾಧನ ಶರೀರದ ಸಾರ್ಥಕತೆಯನ್ನು ಪಡೆದುಕೊಳ್ತಾ ಇದ್ದೇವೆ. ಏಸು ಕಾಯಂಗಾಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ 84 ಲಕ್ಷ ಜೀವ ರಾಶಿ ಮಾನವ ಜನ್ಮ ಬರುವುದಕ್ಕಿಂತ ಪೂರ್ವದಲ್ಲಿ ಆ ಜೀವ ಪಡೆದುಕೊಂಡಿರ್ತಾನಂತೆ. ಆದ್ದರಿಂದ ಮಾನವ ಜನ್ಮ ಬಹಳ ದೊಡ್ಡದು
ಇದ ಹಾನಿ ಮಾಡದಿರಿ ಹುಚ್ಚಪ್ಪಗಳಿರ ಎಂಬುದಾಗಿ ದಾಸರು ತಿಳಿಸಿಕೊಡ್ತಾ ಇದ್ದಾರೆ. ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಮರ್ಥದಂ, ಅಸ್ಥಿರವಾಗಿರುವಂತಹದ್ದು ಆದರೆ ಪುರುಷಾರ್ಥವನ್ನು ನೀಡುವಂತಹದ್ದು. ಅಂತಹ ವಿಶಿಷ್ಟವಾದ ಮಾನವ ಜನ್ಮವನ್ನು ನೀಡಿ ನಮ್ಮನ್ನು ಉದ್ಧರಿಸಿದಂತಹ ಆ ಸ್ವಾಮಿಗೂ ಕೂಡ ಅರ್ಚಕ ವರೇಣ್ಯರು ಎಲ್ಲ ಭಕ್ತರ ಪರವಾಗಿ ಮಾನವ ಜನ್ಮ ಅನ್ನುವಂತಹದ್ದು ಆತ್ಮನಿಗೆ ಕೊಟ್ಟಿರುವಂತಹ ಒಂದು ವಸ್ತ್ರ. ಆ ಕೃತಜ್ಞತೆಯನ್ನು ತಿಳಿಸ್ಲಿಕ್ಕೇನೋ ಎಂಬುವಂತೆ ಮಧುಪರ್ಕ ನಿವೇದನೆಯ ನಂತರದಲ್ಲಿ ರೇಷ್ಮೆಯ ವಸ್ತ್ರಗಳನ್ನು ಸ್ವಾಮಿಗೆ ಶ್ರೀದೇವಿ ಭೂದೇವಿ ಅಮ್ಮನವರಿಗೆ ಅರ್ಚಕ ವರೇಣ್ಯರು ಭಕ್ತರೆಲ್ಲರ ಪರವಾಗಿ ಸಮರ್ಪಣೆ ಮಾಡಿರುವಂತಹದ್ದು. ಅದಾದ ನಂತರದಲ್ಲಿ ಕನ್ಯಾದಾನ ಮಹಾಸಂಕಲ್ಪ ಶ್ರೀದೇವಿ ಭೂದೇವಿ ಅಮ್ಮನವರ ಗೋತ್ರ ಪ್ರೌಢಾದಿಗಳನ್ನು ಉಚ್ಚರಿಸುತ್ತಾ ಶ್ರೀನಿವಾಸ ದೇವರ ವಂಶ ಪರಂಪರೆಯ ವರ್ಣನೆಯನ್ನು ಮಾಡುತ್ತಾ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ದಿವ್ಯವಾಗಿರ್ತಕ್ಕಂತಹ ಲೀಲೆಗಳನ್ನು ಮನದಲ್ಲಿ ಮನಗೊಳ್ಳುತ್ತಾ ವಿಶೇಷವಾಗಿ ಸ್ವಾಮಿಯ ಕೃಪೆಯನ್ನು ಪ್ರಾರ್ಥಿಸುತ್ತಾ ನಮ್ಮ ಈ ಸಮಯವನ್ನು ನಾವು ಸಾರ್ಥಕಪಡಿಸಿಕೊಳ್ತಾ ಇದ್ದೇವೆ. ಅಣೋರಣೀಯಾನ್ ಮಹತೋ ಮಹೀಯಾನ್, ಅಣುವಿಗಿಂತಲೂ ಅಣುವಾಗಿ ಮಹತ್ತಿಗಿಂತಲೂ ಮಹತ್ತಾಗಿ ಆ ಸ್ವಾಮಿ ಗುಣತ್ರಯ ತತ್ವವನ್ನು ಮೀರಿದಂತಹವನಾಗಿ ತೃಣ ಮೊದಲಾದ ಮೇರು ಪರ್ಯಂತ ಇರುವವ ತಾನಾಗಿ ನಮ್ಮೆಲ್ಲರನ್ನು ಅನುಗ್ರಹಿಸ್ತಾ ಇದ್ದಾನೆ. ಅಂತಹ ಸ್ವಾಮಿಯ ಪಾದಪದ್ಮಗಳನ್ನು ನಮಿಸಿ ಅರ್ಚಕ ವರೇಣ್ಯರು ಮಾಂಗಲ್ಯ ಪೂಜೆ ಎನ್ನುವ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿ ಸ್ವಾಮಿಯ ಕೈಯನ್ನು ಮುಟ್ಟಿಸಿ ಶ್ರೀದೇವಿ ಭೂದೇವಿ ಅಮ್ಮನವರ ಕೊರಳಿಗೆ ಮಾಂಗಲ್ಯದ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಮಾಂಗಲ್ಯ ಧಾರಣ ಮುಹೂರ್ತ ಸುಮುಹೂರ್ತ ಶುಭವನ್ನು ತಂದುಕೊಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ರಮಾರಮಣ ಗೋವಿಂದ ಗೋವಿಂದ, ಧರಾರಮಣ ಗೋವಿಂದ ಗೋವಿಂದ. ಓಂ ಪ್ರಜಾಪತಿ ಸೋಮಗುಂ ರಾಜ ನಮಸೃಜತ ತಂತ್ರಯೋ ವೇದ ಅನ್ವಸೃಜ್ಯಂತ ತಾನ್ ಹಸ್ತೆ ಕುರುತ ಅಥ ಸೀತಾ ಸಾವಿತ್ರೀ. ಶ್ರೀದೇವ್ಯೈ ನಮಃ. ಮಾಂಗಲ್ಯಧಾರಣ ಮುಹೂರ್ತ ಸುಮುಹೂರ್ತ ಅಸ್ತು. ಮಾಂಗಲ್ಯಂ ತಂತುನಾನೇನ ಲೋಕರಕ್ಷಕ ಹೇತವೇ ಕಂಠೇ ಬಧ್ನಾಮಿ ಶುಭಯೇ ಸಾಜಿ ಶರದ ಶತಂ. ಮಾಂಗಲ್ಯಧಾರಣ ಮುಹೂರ್ತ ಸುಮುಹೂರ್ತ ಅಸ್ತು. ಓಂ ಪ್ರಜಾಪತಿ ಸೋಮಗುಂ ರಾಜ ನಮಸೃಜತ ತಂತ್ರಯೋ ವೇದ ಅನ್ವಸೃಜ್ಯಂತ ತಾನ್ ಹಸ್ತೆ ಕುರುತ ಅಥ ಸೀತಾ ಸಾವಿತ್ರೀ. ಮಾಂಗಲ್ಯಂ ತಂತುನಾನೇನ ಲೋಕರಕ್ಷಕ ಹೇತವೇ ಕಂಠೇ ಬಧ್ನಾಮಿ ಶುಭಯೇ ರಕ್ಷಧ್ವಂ ಭುವನತ್ರಯಂ. ಭೂದೇವ್ಯೈ ನಮಃ. ಮಾಂಗಲ್ಯಧಾರಣ ಮುಹೂರ್ತ ಸುಮುಹೂರ್ತ ಅಸ್ತು. వేవేలకొనొకటి విన్నపమిదే, వేవేలకొనొకటి విన్నపమిదే, చేవదేరె వలపులు చిత్తగించవయ్యా. వేవేలకొనొకటి విన్నపమిదే, చేవదేరె వలపులు చిత్తగించవయ్యా. చేవదేరె వలపులు చిత్తగించవయ్యా.
त्वन्नो अग्ने भमो भवोति नीतिष्ठो अस्या पशुतो व्यष्ट अवजक्ष्वनो वृणकं नरानो वेहमृडेकं सहवो नयेति स्वाहा तमग्ने अयास्या सन्मनसा हितः अयासर हव्यमोहिते जानो देहि महेशरग् स्वाहा ॐ भू स्वाहा ॐ भव स्वाहा ॐ सव स्वाहा ॐ भूर्भुवः स्वः स्वाहा अदितेन्ममग्स्ताः अनुमतेन्ममग्स्ताः सरस्वतेन्ममग्स्ताः देवसविदप्रासामीः अस्य देवदेवस्य भगवतो नारायणस्य श्री भूनिलासमेत श्रीनिवासस्वामिनः वैवाहिकमहोत्सवाक्यक्रमणे उपासनाग्नो लाजहोमं करिष्ये अदितेन मन्यस्वा अनुमतेन मन्यस्वा सरस्वतेन मन्यस्वा देवसविदप्रसुभा इमान् लाजानामित्यभिघार्या ॐ इमान् लाजानावपामि समृद्धिकरणान् मम तुभ्यं च संवननां तदग्निरनुमन्यताम् यन्नार्युपभ्रूतेऽग्नौ लाजानावपन्ति दीर्घायुरस्तु मे पतिरेधन्ताम् ज्ञातयो मम स्वाहा उदायुषा स्वायुषो दोषधीनाकुं रसेनोत्पज्जन्यस्य शुष्मेनोधस्ताममृताकुम् अनु इमान् लाजानावपामि समृद्धिकरणान् मम तुभ्यं च संवननां तदग्निरनुमन्यताम् यन्नार्युपभ्रूतेऽग्नौ लाजानावपन्ति दीर्घायुरस्तु मे पतिरेधन्ताम् ज्ञातयो मम स्वाहा ॐ इमान् लाजानावपामि समृद्धिकरणान् मम तुभ्यं च संवननां तदग्निरनुमन्यताम् यन्नार्युपभ्रूतेऽग्नौ लाजानावपन्ति दीर्घायुरस्तु मे पतिरेधन्ताम् ज्ञातयो मम स्वाहा ॐ भूस्वाहा ॐ भवस्वाहा ॐ स्वस्वाहा ॐ भूर्भुवः स्वः स्वाहा अदितेन्ममग्स्ताः अनुमतेन्ममग्स्ताः सरस्वतेन्ममग्स्ताः देवसविदप्रासामीः अस्य देवदेवस्य भगवतो नारायणस्य श्री भूनिलासमेत श्रीनिवासस्वामिनः वैवाहिकमहोत्सवाक्यक्रमणे उपासनाग्नो सर्वप्रागिचित्तार्थमतो देवादि षट्वैष्णवहोमं करिष्ये अदितेन मन्यस्वा अनुमतेन मन्यस्वा सरस्वतेन मन्यस्वा देवसविदप्रसुभा ॐ अतो देवा अवन्तनो यतो विष्णुर्विक्रमे पृथिव्या सप्तधामभिः स्वाहा इदं विष्णुर्विक्रमे त्रेधानदधेपदं समूढमस्य वागं श्रे स्वाहा त्रीणि पदा विक्रमे विष्णुर्गोपा अदाभ्यः ततो धर्माणि धारयन् स्वाहा विष्णो कर्माणि पश्यतगतो मृदानि पुष्पशे इन्द्रस्य इत्यस्य घा स्वाहा तद्विष्णो परमं पदकं सदा पश्यन्ति सूरयः दिवीव चक्षुरातरग् स्वाहा तद्विप्रासमपि जाग्रवागं सस्यमिन्धरे विष्णोर्यत्परमं पदक् स्वाहा ॐ भूस्वाहा ॐ भवस्वाहा ॐ स्वस्वाहा ॐ भूर्भुवः स्वः स्वाहा अदितेन्ममग्स्ताः अनुमतेन्ममग्स्ताः सरस्वतेन्ममग्स्ताः देवसविदप्रासामीः अस्य देवदेवस्य भगवतो नारायणस्य श्री भूनिलासमेत श्रीनिवासस्वामिनः वैवाहिकमहोत्सवाक्यक्रमणे उपासनाग्नौ कर्मसात्पुण्यार्थम् उपरिष्टादन्तहोमं करिष्ये अदितेन मन्यस्वा अनुमतेन मन्यस्वा सरस्वतेन मन्यस्वा देवसविदप्रसुभा यदस्य कर्मणोतिरेदशं यत्त्वान्योनविहाकरम् अग्निश्चस्विष्टकृत्वान् सर्वकृष्टिष्टकं सुहृतं करोतु स्वाहा अग्नये स्विष्टकृते जोदहुताहुतेनाङ्कामानाकं समर्थयित्रे स्वाहा अग्नये स्वाहा अग्नये नादाय स्वाहा अग्नये नपतये स्वाहा प्रजापतये स्वाहा इंद्राय स्वाहा विश्वेभ्यो देवेभ्य स्वाहा सर्वाभ्यो देवताभ्य स्वाहा सर्वत्रैवादिष्टकं सर्वत्रैवानादिष्टं देवतमविष्मै स्वाहा अग्नये स्विष्टकृते स्वाहा वास्तवते नमो वास्तवतये स्वाहा यन्म आत्मनो मिन्दाभवदग्निस्तत्पुनराः जातवेदाभिजर्हिणि स्वाहा पुनरग्निश्चक्षुर्धातुरिन्द्रो बृहस्पतिः पुनर्मे अश्विना युवञ्चक्षुरादत्तमक्ष्यो स्वाहा येधोऽस्येधि श्रीमहि स्वाहा समिदसि तेजोसि तेजोमयधेः स्वाहा यमस्य धीमहि मृत्योर्मे बाहि स्वाहा सूर्यस्य धीमहि चक्षुर्मे बाहि स्वाहा सोमस्य धीमहि चित्तं मे बाहि स्वाहा वायोर्धीमहि प्राणान् मे बाहि स्वाहा ब्रह्मणो धीमहि
बुद्धिं मे बाहि स्वाहा सप्तदे अग्ने सवित सप्तदिक्मा सप्त ऋषय सप्तधाम प्रयाणि सप्तहोत्रा सप्तधात्मा यदन्ति सप्तयो नीरावृत्वा कृतेन स्वाहा ऋतधान विद्वान् निष्ठभृतेन पूर्णमाहुतिं जहोमि मनसा प्रजापतये स्वाहा अग्निर्भक्तं वेदर्भक्तं ज्योर्भक्तं पृथिवीभक्तं वोषधिवनस्पतिगन्धर्वाप्सरसस्यैव भक्तं अग्निर्जीर्णं वेदर्जीर्णं ज्योर्जीर्णं पृथिवीजीर्णं वोषधिवनस्पतिगन्धर्वाप्सरसस्यैव जीर्णं समन्दाम्बर्हिर्हविषा कृतेन समादित्यैर्वसभिः सम्मरुद्भिः समिन्द्रेण विश्वेभिर्देवेभिरङ्क्तां दिव्यं नभो गच्छत यत्स्वाहा आद्यशेषम् इन्द्राय जहोमि स्वाहा अग्निस्तृप्यदो वेदस्तृप्यदो ज्योस्तृप्यदो पृथिवीतृप्यदो ब्रह्माद्यास्तृप्यन्तां वोषधिवनस्पतिगन्धर्वाप्सरसस्यैव तृप्यन्तां मे दक्षिणतर्पितर्पिता महाप्रपदा महास्याक्षय्यमस्तुर्प्यन्ताम् अदितेन्ममकृस्ताः अनुमतेन्ममकृस्ताः सरस्वतेन्ममकृस्ताः देवसमिदप्रासावीः आवाहन देवताभ्यो नमः यदा सुखं यदा स्थानं प्रवेशयामि पवित्रमसि पवित्रं मे भूयात् स्वाहा पूर्णमसि पूर्णं मे भूयात् स्वाहा सदसि सन्मे भूयात् स्वाहा सर्वमसि सर्वं मे भूयात् स्वाहा अक्षतमक्षत्ये जुहोमि अक्षितमसि मामे क्ष्येष्ठाः वरशिष्टाकक्वरेष्टोग्रं वचो अपावधीं त्वेषं वचो अपावधीक स्वाहा ऊर्ध्वं यज्ञं नयितं माजीकृतमत्र मेधामश्मन् पृथिव्या दिवो वा विष्णवतमा पृथिव्या स्वाहा पश्चिमतः परिधिमपणया दक्षिणतः परिधिमपणया उत्तरतः परिधिमपणया पश्चिमतो विष्णोः सुदनमसि दक्षिणतो विष्णोः सुदनमसि उत्तरतो विष्णोः सुदनमसि प्राच्यां विष्णोः सुदनमसि सर्वानन्यान् प्रसमूक्या ग्रन्थीन् विस्तृत्यार्भिः प्रोक्ष्य आप्यायन्तामिति जुहोति आप्यायन्तामापवोषधयो मरुतां पृषदयस्तदिवं गच्छतो नो वृष्टिमेरय स्वाहा शुद्ध्यन्तां देवसदनगुं शुद्ध्यन्तां देवसदनम् भूतिस्मादेर्लभते नित्यगुं सर्वयज्ञकृतं भवेत् अग्निमार्तयो भूतिः त्रयायुषं जमदग्ने कश्यपस्य त्रयायुषं यद्देवानां त्रयायुषं तन्मे अस्तु त्रयायुषम् दीर्घायुत्वाय बलाय सिताय सितञ्च वर्चसे त्रयायुषम् आपोहिष्टामयो भवस्तानपूर्जे तथातन महेरणाय चक्षसे यो वश्मतमोरसस्तस्य भाजयते हनः उशतीर्व मातरः तस्मा अरङ्गमामवो यस्य क्षयाय जन्वथ आपो जनयथा जनः यत्तेऽग्ने तेजस्ते नाहं तेजस्वी भूयासं यत्तेऽग्ने वर्चस्ते नाहं वर्चस्वी भूयासं यत्तेऽग्ने हरस्ते नाहं हरस्मी भूयासं मयि मेधां मयि प्रजां मयि यज्ञस्तेजो दधात मयि मेधां मयि प्रजां मयिन्द्र इन्द्रयन् दधात मयि मेधां मयि प्रजां मयि सूर्यो बराजो दधात् मन्त्रहीनं क्रियाहीनं भक्तिहीनं मुदासनाय कृतमया देव परिपूर्णं ततस्तुने प्रायश्चित्तानि विशेषाणि होमकर्मात्मकानि वै तानि शेषावशेषाणां कृष्णानुस्मरणं ब्रह्मकायेन वाचा मनसेन्द्रियेण वा बुद्ध्यात्मना वा प्रकृते स्वभावात् करोमि यत् सकलं परस्मै नारायणायेति समर्पयामि ब्रह्मणे नमः सोमाय नमः पणपाद्रघ्याजपनीयं समर्पयामि यदा सुखं यदा स्थानं प्रवेशयामि अग्निपुरुषाय नमः गुडोपहारं निवेदयामि आज्योपहारं निवेदयामि अग्निपुरुषाय नमः सर्वोपचारान् समर्पयामि भगवत्समारोपणं सर्वं श्रीनिवासार्पणमस्तु यज्ञेश्वराय नमः यदा सुखं यदा स्थानं प्रवेशयामि शोभनार्थं क्षेमाय पुनरागमनाय च ಸರ್ವಂ ಶ್ರೀ ಭೂನೀಳಾ ಸಮೇತ ಶ್ರೀ ಶ್ರೀನಿವಾಸಾರ್ಪಣಮಸ್ತು ಎಂಬುದಾಗಿ ಸಕಲವನ್ನು ಕೂಡ ಶ್ರೀನಿವಾಸ ದೇವರಲ್ಲಿ ಅರ್ಪಿಸಿ ಕರ್ಮದ ಶುದ್ಧತೆಯನ್ನು ಸಂಪಾದನೆ ಮಾಡಿದ್ದಾರೆ.
ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ ಎಂಬುದಾಗಿ ಆ ಸ್ವಾಮಿ ಗೀತೆಯಲ್ಲಿ ತಿಳಿಸಿದಂತೆ ಸಕಲವನ್ನು ಕೂಡ ಆ ಕೃಷ್ಣನಲ್ಲಿ ಅರ್ಪಿಸಿದ್ದಾರೆ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಎಂಬುದಾಗಿ ಕೃಷ್ಣನಲ್ಲಿ ಅರ್ಪಣೆ ಮಾಡುವುದರ ಮುಖಾಂತರ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾವೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ. ಸ್ವಾಮಿಯ ನಾಮಸ್ಮರಣೆ ಮಾಡ್ತಾ ಇದ್ದಂತೆಯೇ ಎಲ್ಲ ಪಾಪಗಳು ಕೂಡ ದೂರವಾಗ್ತದೆ. ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಆ ಸ್ವಾಮಿಯನ್ನು ಸೇವಿಸುತ್ತಿದ್ದಾರೆ. ಬ್ರಹ್ಮಾಂಡವೆಲ್ಲವೂ ಕೂಡ ಸ್ವಾಮಿಯ ಉದರದಲ್ಲಿದೆ. ಅಂತಹ ಮಹಿಮೋಪೇತನಾಗಿರ್ತಕ್ಕಂತಹ ಸ್ವಾಮಿಯ ಪಾದಪದ್ಮಗಳಲ್ಲಿ ಭಕ್ತಿಯಿಂದ ನಾವು ಸಮರ್ಪಣೆ ಮಾಡಿರುವಂತಹದ್ದೇನಿದೆ ಕರ್ಮ, ಅದು ಅಕ್ಷಯ ಫಲವನ್ನು ನೀಡುವಂತಹದ್ದಾಗ್ತದೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸುಅರ್ಪಿತಂ, ಬಹಳ ಭಕ್ತಿಯಿಂದ ಅರ್ಪಿಸಲ್ಪಟ್ಟಿರುವಂತಹದ್ದು, ಪರನಾಗಿರ್ತಕ್ಕಂತಹ ಯಾವ ಸ್ವಾಮಿಯಲ್ಲಿ ಅರ್ಪಿಸಲ್ಪಟ್ಟಂತಹದ್ದು ಅಕ್ಷಯಂ, ನಾಶರಹಿತವಾದಂತಹದ್ದಾಗ್ತದೆ. ಅಂತಹ ಆ ಫಲವನ್ನು ಭಕ್ತರಾದ ನಮ್ಮೆಲ್ಲರಿಗೆ ಸ್ವಾಮಿ ತನ್ನ ಕೃಪಾಪೂರ್ಣವಾದ ದೃಷ್ಟಿಯನ್ನು ಬೀರುವುದರ ಮುಖಾಂತರ ನೀಡುತ್ತಾ ಆಲಯ ಸಂಪ್ರದಾಯ ಶ್ರೀ ವೈಷ್ಣವ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತಹ ವಾರಣ ಮಾಯರಮೆಂಬುವಂತಹ ಕೈಂಕರ್ಯವನ್ನು ಕೂಡ ನೆರವೇರಿಸಿಕೊಟ್ಟಿರುವುದನ್ನು ನೋಡಿದ್ದೇವೆ. ಅನ್ನಮಾಚಾರ್ಯ ವಂಶಸ್ಥರು ಒಂದು ಕಡೆ, ದೀಕ್ಷಾ ವಸ್ತ್ರಧಾರಿಗಳಾದ ಅರ್ಚಕರು ಮತ್ತೊಂದು ಕಡೆ ಎದುರು ಬದಲಾಗಿ ಕುಳಿತುಕೊಂಡು 2 ತೆಂಗಿನ ಕಾಯಿಗಳನ್ನು ಉಳಿಸಿಕೊಂಡಿರುವಂತಹ ದೃಶ್ಯ, ಅದೊಂದು ಘಟನೆಯ ನೆನಪಿನಲ್ಲಿ ನಡೆಸುವಂತಹ ಕಾರ್ಯಕ್ರಮ. ತಮಿಳುನಾಡಿನ ಶ್ರೀವಿಲ್ಲಿ ಪುತ್ತೂರಿನಲ್ಲಿ 12 ಆಳ್ವಾರರಲ್ಲೊಬ್ಬರಾದಂತಹವರು ವಿಷ್ಣುಚಿತ್ರವರ ಮಗಳೇ ಗೋದಾದೇವಿ ಭೂದೇವಿ ಅಂಶ ಸಂಭೂತಳ ತಾಯಿ ಕನಸಿನಲ್ಲಿ 1000 ಆನೆಗಳನ್ನು ತೆಗೆದುಕೊಂಡು ಶ್ರೀಕೃಷ್ಣ ತನ್ನ ತಂದೆಯ ಬಳಿಗೆ ಬಂದು ಕನ್ಯಾದಾನ ಮಾಡುವಂತೆ ಕೇಳಿಕೊಳ್ಳುವ ದೃಶ್ಯವನ್ನು ನೋಡ್ತಾಳೆ. ಅದನ್ನು ತನ್ನ ಸಖಿಯರಿಗೆ ವಿವರಿಸುತ್ತಾಳೆ. ಆ ಘಟನೆಯ ನೆನಪಿನಲ್ಲಿ ನಡೆಸುವಂತಹ ಕಾರ್ಯಕ್ರಮವೇ ವಾರಣ ಮಾಯರೆಂಬುದಾಗಿ. ವಾರಣ ಅಂದರೆ ಆನೆ, ಆಯಿರ ಎಂದರೆ 1000. ಅದಾದ ನಂತರ ಮಾಲಾ ಪರಿವರ್ತನೆ ಎಂಬ ಕೈಂಕರ್ಯವನ್ನು ನೋಡಿದ್ದೇವೆ. ಸ್ವಾಮಿಯ ಕೊಳನ್ನು ಅಲಂಕರಿಸಿದಂತಹ ಗಜಮಾಲೆಯನ್ನು ಶ್ರೀದೇವಿ ಭೂದೇವಿ ಅಮ್ಮನವರಿಗೆ ಅರ್ಪಿಸಿ ಪುನಃ ಸ್ವಾಮಿಗೆ ಸಮರ್ಪಣೆ ಮಾಡಿದ್ದಾರೆ. ಅದಾದ ನಂತರ ಬಿಡಿಯ ಸಿಂಹಾಸನದಲ್ಲಿರುವ ಶ್ರೀದೇವಿ ಭೂದೇವಿ ಅಮ್ಮನವರನ್ನು ಸ್ವಾಮಿಯ ಸಿಂಹಾಸನದಲ್ಲಿ ಅಕ್ಕಪಕ್ಕದಲ್ಲಿಯೇ ನೋಡಿದ ಭಕ್ತರು ಬಹಳ ಆನಂದದಿಂದ ಕೈಗಳನ್ನು ಮೇಲೆತ್ತಿ ನಮಿಸುತ್ತಾ ಚಪ್ಪಾಳೆಯನ್ನು ತಟ್ಟುತ್ತಾ ಸ್ವಾಮಿಯ ನಾಮಸ್ಮರಣೆ ಮಾಡ್ತಾ ತಮ್ಮ ಆನಂದವನ್ನು ಅಭಿವ್ಯಕ್ತಿಗೊಳಿಸ್ತಾ ಇದ್ದಾರೆ. ಅಂತಹ ಆ ಸ್ವಾಮಿಗೆ ಶ್ರೀದೇವಿ ಭೂದೇವಿ ಸಹಿತನಾದ ಜಗದೊಡೆಯನಿಗೆ ಅಕ್ಷತಾರೋಪಣೆ ಎನ್ನುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂತಹದ್ದು. ಅಕ್ಷತಾರೋಪಣೆಯ ನಂತರದಲ್ಲಿ ಕರ್ಪೂರ ನೀರಾಜನದ ಸಮರ್ಪಣೆ ಸಹಾಯ ಮಾಡಿದಂತಹ ಅರ್ಚಕರಿಗೆ ಸನ್ಮಾನ ಮಾಡುವುದರೊಂದಿಗೆ ಕಾರ್ಯಕ್ರಮ ಪರಿಸಮಾಪ್ತಿ ಆಗ್ತದೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರೇಶ್ಯ ನಿವಾಸ ರಮಾರಮಣ ಗೋವಿಂದ ಗೋವಿಂದ, ಧರಾರಮಣ ಗೋವಿಂದ ಗೋವಿಂದ. పిడికిట తలంబ్రాల పెండ్లి కూతురు, పిడికిట తలంబ్రాల పెండ్లి కూతురు, కొంత పెడమరలి నవ్వినే పెండ్లి కూతురు. పిడికిట తలంబ్రాల పెండ్లి కూతురు, కొంత పెడమరలి నవ్వినే పెండ్లి కూతురు. సిగ్గుబడి పెండ్లి కూతురు, పేరంటాండ్ల నడిమి పెండ్లి కూతురు, విభు పేరు పుచ్చ సిగ్గుబడి పెండ్లి కూతురు. పిడికిట తలంబ్రాల పెండ్లి కూతురు,
కొంత పెడమరలి నవ్వీనే పెండ్లి కూతురు. బిరుదు పెండెము పెట్టే పెండ్లి కూతురు, నెర బిరుదు మగని కంటే పెండ్లి కూతురు. బిరుదు పెండెము పెట్టే పెండ్లి కూతురు, నెర బిరుదు మగని కంటే పెండ్లి కూతురు. తిరిదూరినప్పుడే పెండ్లి కూతురు, పతి పెరరేచి నిదివో పెండ్లి కూతురు. తిరిదూరినప్పుడే పెండ్లి కూతురు, పతి పెరరేచి నిదివో పెండ్లి కూతురు. పిడికిట తలంబ్రాల పెండ్లి కూతురు. ఓ